ಹೊಸದನ್ನು ಹಾಕ್ಕೊಳ್ಬೇಕು, ಎಷ್ಟು ಹೊಸದನ್ನು ನಮ್ಮ ಜೊತೆಗೆ ಮೂಡಿಸ್ಕೋಬೇಕು ಅನ್ನೋದು ಒಂದು 10 ನಿಮಿಷದಲ್ಲಿ ಅವರು ತಮ್ಮನ್ನು ತಾವು ಏನು ಹೇಳಬೇಕು ಅನ್ನೋದು ಅವ್ರಿಗಿತ್ತು. ಹೇಳ್ಯಾರ. ಮತ್ತೊಂದು ಸಾರಿ ಅವರಿಗೆ ಖಂಡಿತ ನಾವು ಕರಿತೀವಿ. ನನಗೂ ಹೊಸ ಪರಿಚಯ ಅವ್ರದ್ದು ಇವತ್ತು. ಇಷ್ಟೊತ್ತನ ಆರಾಮಾಗಿ ಕೂತ್ಕೊಂಡಿವಿ. ಸ್ವಲ್ಪ ಫ್ರೀ ಆಗೋಣ. ಮಕ್ಕಳಾಗಬೇಕೀಗ ಅಲ್ಲ, ಮಕ್ಕಳಾಗೋಣ. ಹಂಗಾರೆ ಕೈಯೊಳಗಿರೋ ಸಾಮಾನೆಲ್ಲ ಬಾಜುಕಿಡ್ರಿ. ಈ ಮಕ್ಕಳು ಕೆಳಗೆ ನಿಂತ್ಕೊಡ್ರಿ. ನಾ ಮಾಡ್ದಂಗೆ ಮಾಡಬೇಕು. ಇಳಿ. ನಾ ಹೆಂಗೆ ಮಾಡ್ತೀನಿ ಹಂಗೆ ಮಾಡಬೇಕು ಎಲ್ಲರೂ. ನೀವು ಮಕ್ಕಳು ಆದಾಗ ಇರಲಿ ಕುರ್ಚಿ ಅಲ್ಲೇ ಇರಲಿ. ಎಲ್ಲಿದ್ದೀರಿ ಅಲ್ಲೇ ನಿಂದರ್ರಿ. ಒಂದೇ ದಿನ ಕ್ಯಾಂಪ್ ಜೋಸಿಂಗ್ ಮಾಡಿದ್ರು. ಎಲ್ಲಿದ್ದೀರಿ ಅಲ್ಲೇ ನಿಂತ್ಕೊಳ್ರಿ. ಫ್ರೆಶ್ ಆಗಲಿಕ್ಕೆ ಅವಾಗಿನಿಂದ ಕೂತಿದ್ವಿ. ಈಗ ನಾವು ಸ್ವಲ್ಪ ಫ್ರೆಶ್ ಆಗೋಣ. ನಾವು ಮೊದಲು ಮಕ್ಕಳಾಗೋಣ. ಅಂದ್ರೆ ಮಕ್ಕಳ ಮುಂದೆ ನಿಂತ್ರೆ ಮಕ್ಕಳ ಮಟ್ಟಕ್ಕೆ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೊಂದು ಸಣ್ಣದೊಂದು ಚೆಂದ ಡ್ಯಾನ್ಸ್ ಮಾಡೋಣಲ್ಲ. ಡ್ಯಾನ್ಸ್ ಮಾಡೋಣ. ಎಲ್ಲರೂ ಮಾಡಬೇಕು, ಫ್ರೀಯಾಗಿ ಮಾಡಬೇಕು. ಮಕ್ಕಳಿಗೆ ಪಾಠ ಹೇಳ್ತಾನೆ ಎಲ್ಲೋ ಒಂದು ಕಡೆ ಹಾಡು ಹೇಳ್ತಾನೆ ಆ ಹಾಡಿನೊಳಗೆ ಭಾಳಷ್ಟು ತರಕಾರಿಗಳ ಪರಿಚಯ ಕೊಡ್ತೀವಿ. ಆ ತರಕಾರಿಯ ಒಂದು ಹಿಂಟನ್ನು ಕೂಡ ಕೊಡ್ತೀವಿ ಆ ಹಾಡಿನೊಳಗೆ. ಪ್ರತಿ ತರಕಾರಿ ಏನು ಹೇಳ್ತದೆ ಅಂತ. ಅದಕ್ಕೆ ಅದನ್ನು ನಾವು ಖುಷಿ ಒಳಗೆ ಮಾಡೋದದ. ನಾನು ಹೆಂಗೆ ಮಾಡ್ತೀನೋ ಹಂಗೆ ಮಾಡಿರಿ. ಎಷ್ಟು ಶುರು ಮಾಡೋಣ. ಹಾಗಲಕಾಯಿ ಕುಂಬಳಕಾಯಿ ದಿಮಾಕ ಮಾಡತಿತ್ತ. ಹಾಗಲಕಾಯಿ ಕುಂಬಳಕಾಯಿ ದಿಮಾಕ ಮಾಡತಿತ್ತ. ಟೊಮೆಟೊ ಹಣ್ಣು ಸಾರಿಗಂತ ಹೊಟ್ಟೆ ಹರಿಸ್ಕೊಂತ. ಟೊಮೆಟೊ ಹಣ್ಣು ಸಾರಿಗಂತ ಹೊಟ್ಟೆ ಹರಿಸ್ಕೊಂತ. ಹಾಗಲಕಾಯಿ ಕುಂಬಳಕಾಯಿ ದಿಮಾಕ ಮಾಡತಿತ್ತ. ಚವಳಿಕಾಯಿ ಚಾಡ ಹೇಳಿ ನಡಾನ ಮುರಿಸ್ಕೊಂತ. ಚವಳಿಕಾಯಿ ಚಾಡ ಹೇಳಿ ನಡಾನ ಮುರಿಸ್ಕೊಂತ. ಹಾಗಲಕಾಯಿ ಕುಂಬಳಕಾಯಿ ದಿಮಾಕ ಮಾಡತಿತ್ತ. ಬೆಂಡೆಕಾಯಿ ಭಂಡತನ ಮಾಡಿ ತುಂಡು ತುಂಡಾತ. ಬೆಂಡೆಕಾಯಿ ಭಂಡತನ ಮಾಡಿ ತುಂಡು ತುಂಡಾತ. ಹಾಗಲಕಾಯಿ ಕುಂಬಳಕಾಯಿ ದಿಮಾಕ ಮಾಡತಿತ್ತ. ಹೀರೆಕಾಯಿ ಹಿರಿತನ ಮಾಡಿ ದುಬ್ಬ ಹರಿಸ್ಕೊಂತ. ಹೀರೆಕಾಯಿ ಹಿರಿತನ ಮಾಡಿ ದುಬ್ಬ ಹರಿಸ್ಕೊಂತ. ಹಾಗಲಕಾಯಿ ಕುಂಬಳಕಾಯಿ ದಿಮಾಕ ಮಾಡತಿತ್ತ. ಬದನೆಕಾಯಿ ಬಡಿವರ ಮಾಡಿ ಕೊತನೆ ಕುದಿತ. ಬದನೆಕಾಯಿ ಬಡಿವರ ಮಾಡಿ ಕೊತನೆ ಕುದಿತ. ಹಾಗಲಕಾಯಿ ಕುಂಬಳಕಾಯಿ
ದಿಮಾಕ್ ಮಾಡತಿತ್ತ ದಿಮಾಕ್ ಮಾಡತಿತ್ತ ತೆಂಗಿನಕಾಯಿ ತಲೆ ಹರಟೆ ಮಾಡಿ ತಲೆನ ಒಡಿಸ್ಕೊಂತ ತೆಂಗಿನಕಾಯಿ ತಲೆ ಹರಟೆ ಮಾಡಿ ತಲೆನ ಒಡಿಸ್ಕೊಂತ ಹಾಗಲಕಾಯಿ ಕುಂಬಳಕಾಯಿ ದಿಮಾಕ್ ಮಾಡತಿತ್ತ ಹಾಗಲಕಾಯಿ ಕುಂಬಳಕಾಯಿ ದಿಮಾಕ್ ಮಾಡತಿತ್ತ ದಿಮಾಕ್ ಮಾಡತಿತ್ತ ಎಸ್ ಕೂತ್ಕೊಳ್ಳಿ ಫ್ರೆಶ್ ಆದ್ರಿ ಅಂತ ಅನ್ನಿಸ್ತದೆ ಖುಷಿ ಆಯ್ತು ನಮ್ಮೊಳಗನೆ ಪ್ರತಿ ತರಕಾರಿ ನಾವು ಯಾವ ರೀತಿ ಅದನ್ನು ಹೀರೆಕಾಯಿ ಅಂದ್ಕೊಳ್ಳೋ ಮೇಲೆ ಸಿಪ್ಪೆ ತೆಗೆದೇ ಮಾಡ್ತೀವಿ ಬೆಂಡೆಕಾಯಿ ಮಾಡಿದರೆ ಪಲ್ಯ ಅದನ್ನು ತುಂಡು ಮಾಡ್ತೀವಿ ಆ ಕಟ್ ಮಾಡೋದು ಕೂಡ ಹೇಳ್ಕೊಡ್ತೀವಿ ಆ ಹಾಡಿನೊಳಗೆ ಯಾವ ರೀತಿ ಅಂತ ಆದರೆ ಅದ್ರ ಗತ್ತು ಏನಿದೆ ಅನ್ನೋದು ಹೇಳುತ್ತೆ ಹೀರೆಕಾಯಿ ಹಿರಿತನ ಮಾಡ್ತದಂತೆ ಬಂಡತನ ಮಾಡ್ತದೆ ಒಂದು ಯಾವುದು ತರಕಾರಿ ಚೌಳಿಕಾಯಿ ಚಾಡ ಹೇಳ್ತದಂತೆ ಅದು ನಡ ಮುರಿಸ್ಕೊಳ್ಳೋದು ನಾವು ಹಾಗೆ ಮುರಿಯೋದು ಅದು ಚೌಳಿಕಾಯಿ ಹಾಗೆ ಮುರಿತೀವಿ ಹೆಚ್ಚೋದು ಕಡಿಮೆ ಹೌದಲ್ಲ ಅದನ್ನು ಹಿಂದೆ ಮುಂದಿಂದು ತೆಗೆದು ತುಂಡು ಮಾಡಿ ಮಾಡ್ತೀವಿ ಅಂದರೆ ಒಂದು ಹಾಡಿನೊಳಗೆ ಅದು ಗಮ್ಮತ್ತು ಮಾಡ್ತಾ ಅಂದರೆ ಮಕ್ಕಳಿಗೆ ಖುಷಿಯಾಗಿ ಮಾಡ್ತಾ ಮಕ್ಕಳಿಗೆ ಅದರ ಬಗ್ಗೆ ಜ್ಞಾನ ಕೊಡ್ಕೋತ ಅದರ ಬಗ್ಗೆ ಮಾಹಿತಿ ಮೂಡಿಸೋದು ಕೂಡ ಒಂದು ಹಾಡಿನ ಮೂಲಕ ಮಾಡಬಹುದು. ಇದು ಕ್ಲಾಸಿಗೆ ಬಂದ ಕೂಡ ಈ ಹಾಡು ಹೇಳಲಿಕ್ಕೆ ಶುರು ಮಾಡಿರಿ ಹುಡುಗರು ಭಾಳ ಖುಷಿಯಿಂದ ಕೂಡ್ತಾವೆ. ನಾಳೆ ಬರುವಾಗ ಹೇಳ್ತಾರೆ ನಿನ್ನೆ ಹೇಳಿದ್ದ ಹಾಡು ಹೇಳ್ರಿ, ಈಗ ಬಂದು ನನಗೆ ಹೇಳುತ್ತದು. ಈಗ ಉದಾಹರಣೆ ಆಯ್ತು, ಮೊನ್ನೆ ಕ್ಯಾಂಪನಾಗ ಹೇಳಿದ್ರಲ್ರಿ ಅದನ್ನು ಫಸ್ಟ್ ಈಗ ಹೇಳ್ತೀರಿ ಕಿವಿಗೆ ಹೇಳುತ್ತು. ಎಷ್ಟು ಇಫೆಕ್ಟ್ ಆಗ್ತದೆ ಮಕ್ಕಳಿಗೆ ಅಂತ. ಅದಕ್ಕೆ ನನ್ನ ಕ್ಲಾಸು ಚಂದ ನನ್ನ ಮಾತು ಕೇಳಬೇಕು ಮಕ್ಕಳಂದ್ರೆ ಇಂಥವೇನಾದರೂ ನಾವು ಮಾಡಿದಾಗ ನಮ್ಮ ಹತ್ರ ಅಟ್ರಾಕ್ಷನ್ ಆಗ್ತದೆ, ನಮ್ಮನ್ನು ನೋಡ್ತಾವೆ, ನಾವು ಹೆಂಗೆ ಮಾಡ್ತೀವಿ ನೋಡ್ತಾರೆ, ನಮ್ಮ ಏನು ಹೇಳ್ತಾರೆ ಹಾವ ಭಾವಗಳನ್ನು ಅವರು ಲಕ್ಷ್ಯ ಕೊಡ್ತಿರ್ತಾರೆ. ಈಗ ಅವರಿಬ್ಬರು ನಾನು ನೋಡಿ ನೋಡಿ ನಾನು ಹೆಂಗೆ ಮಾಡ್ತೀನೋ ಹಂಗೆ ಮಾಡ್ತಿದ್ರು. ಯಾವುದೋ ಅದ್ರೊಳಗೆ ಹಿಂದೆ ಮುಂದೆ ಮಾಡಲಿಲ್ಲ ಅವರು. ಮತ್ತಿನ್ನೂ ನನ್ನ ನೋಡಿ ಮತ್ತಿನ್ನೊಬ್ರು ನೋಡ್ತಿತ್ತು ಅದು. ಇವ್ರು ಹೆಂಗೆ ಮಾಡ್ಲಿಕ್ಕತ್ತಾರ, ಇವ್ರ ಕಡೆ ಗಮನ ಇತ್ತು. ಇದು ಅಲ್ಲಿ ನೋಡಿ ಮಾಡ್ತಿತ್ತು. ಇವ್ರೊಂದು ಸ್ವಲ್ಪ ಏನೋ ಹಂಗೆ ಏನು ಹೇಳಿಕತ್ತಾರ ಬಿಡ ಅಂತ ಬಿಟ್ಟಿದ್ರಂದ್ರೆ ಅದು ಏನಾಗ್ತದೆ, ಹಾಂ ನಡೀತದೆ, ಮಾಡಲಿಲ್ಲ ಅಂದರೂ ನಡೀತದೆ. ಅದಕ್ಕೆ ಮಕ್ಕಳು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿರ್ತಾವೆ ನಮ್ಮನ್ನು. ಅದಕ್ಕೆ ನಾವು ಪಾಠ ಮಾಡೋರು ಕ್ಲಾಸ್ ಒಳಗೆ ಹೋಗುವಾಗ ನಾವು ನೀಟ್ ಇರಬೇಕು, ಚಲೋ ಇರಬೇಕು. ಮನೆಯೊಳಗೆ ಪಾಠ ಹೇಳ್ತೀನಿ ಅಂತ ನೈಟಿ ಮೇಲೆ ಪಾಠ ಹೇಳಿಕ್ಕಾಗ್ತದೆ? ಹಾಂ ಇಲ್ಲಲ್ಲ. ಈಗ ಪ್ರಥಾ ಬಂದದ್ರಿ ಅದು. ಟ್ಯೂಷನ್ ಹೇಳೋರು ಎಲ್ಲರೂ ಎಲ್ಲೆಲ್ಲಿ ಟ್ಯೂಷನ್ ನಡೀತಾವಲ್ಲ ಸುಮಾರು ಕಡೆ. ಮನೆಯೊಳಗೆ ಯಾರ್ಯಾರು ಟ್ಯೂಷನ್ ತೊಗೋತಾರಲ್ಲ, ಸಂಸ್ಥೆ ಅಂತ ಶುರು ಮಾಡಿದವ್ರು ಹೋಗ್ತಾರೆ ಕಂಪ್ಲೀಟ್ ಚಲೋ ಡ್ರೆಸ್ ಮೇಲೆ. ಮನೆಯೊಳಗಂತ ಪಾಠ ಯಾರ್ಯಾರು ಮಾಡ್ತಾರೆ ನೋಡ್ರಿ ಟ್ಯೂಷನ್, ನೀವಲ್ಲ ಬೇರೆಯವ್ರು, ಎಲ್ಲರೂ ನೈಟಿ ಮೇಲೆ ಕೂತಿರ್ತಾರೆ. ಇದು ಪದ್ಧತಿ ಅಲ್ಲ. ಮಕ್ಕಳು ನಮ್ಮನ್ನು ನೋಡ್ತಾವೆ, ನಮ್ಮನ್ನು ಗಮನಿಸ್ತವೆ. ಅದಕ್ಕೆ ಈಗದು ಆ ಹೆಸರೇ ಏನಿದೆ ಆ ಡ್ರೆಸ್ಸಿಗೆ, ಹೌದಲ್ಲ, ಅದು ಯಾವಾಗ ಬಳಸೋದು ಅಂತ ಗೊತ್ತಿರ್ಬೇಕು ನಾವು. ಅವಾಗಷ್ಟೇ ಬಳಸ್ಬೇಕು ಅದನ್ನು. ಈಗ ಹೆಂಗೆ ಆಗ್ಬಿಟ್ಟದಂದ್ರೆ ಕಿರಾಣಿ ಅಂಗಡಿ ತನಕನೂ ಅದ್ರ ಮೇಲೆ ಹೋಗ್ತಾರೆ, ಒಂದು ವೇಲ್ ಹಾಕೋತಾರೆ, ಅದ್ರ ಮೇಲೆ ಹೋಗ್ತಾರೆ. ಇದನ್ನು ಬೇರೆ ಮಕ್ಕಳು ನೋಡ್ತಾವಲ್ಲ, ಹುಡುಗಿಯರು ನೋಡ್ತಾರೆ. ಓ ನಮ್ಮ ಟ್ಯೂಷನ್ ಟೀಚರ್ ಹೆಂಗೆ ಹೋಗ್ಯಾರ, ಮತ್ತು ನಾನು ಯಾಕೆ ಹೋಗಬಾರ್ದು? ಅದು ಅಳವಡಿಸ್ಕೊತದೆ. ಅದಕ್ಕೆ ನಾನು ಏನು ಮಾಡ್ತೀನೋ, ನಾನು ಯಾವ ರೀತಿ ಮಕ್ಕಳ ಮುಂದೆ ನಿಂತಿರ್ತೀನೋ, ನಾನು ಏನು ಹೇಳ್ತಿರ್ತೀನೋ ಪ್ರತಿಯೊಂದು ಟಾಪ್ ಟು ಬಾಟಮ್ ಅದು ನನ್ನ ಅಬ್ಸರ್ವ್ ಮಾಡ್ತಿರ್ತದೆ. ಅದಕ್ಕೆ ಮಕ್ಕಳ ಮುಂದೆ ನಿಲ್ಲಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಇರ್ಬೇಕು ನಾವು. ದೊಡ್ಡವ್ರ ಮುಂದೆ ಹಂಗೆ ಹಿಂಗೆ ಆಗ್ಬಹುದು, ಆದರೆ ಮಕ್ಕಳ ಮುಂದೆ ಮಾತ್ರ
ಭಾಳ ಎಚ್ಚರಿಕೆಯಿಂದ ಇರಬೇಕು, ನೀಟಾಗಿರಬೇಕು. ಇದು ಮೊದಲೇದ್ದು ನಮ್ಮ ಕ್ಲಾಸಿಗೆ ಪಾಠ ಮಾಡೋಕ್ಕೆ ಶುರು ಮಾಡೋಕ್ಕೆ ಮುಂಚೆ ನನ್ನ ಮನಸ್ಸಿನ ತಯಾರಿ ಎಷ್ಟು ಖುಷಿಯಾಗಿರ್ಬೇಕು. ನಾನು ಭಲೆ ನನ್ನ ಮನೆಯೊಳಗೆ ಏನೇನೋ ಗಲಾಟೆ ಆಗಿರ್ಬೋದು ಅಲ್ಲ, ಮದುವೆ ಆದವ್ರು ಇದ್ರೆ ಗಂಡನ ಜೋಡಿ ಏನೋ ಹಿಡಿಸ್ಬಿಡ್ಸಾಗಿರ್ಬೋದು, ಮನೆಯೊಳಗೆ ಅತ್ತಿ ಜೋಡಿ ಏನೋ ಆಗಿರ್ಬೋದು. ಆದರೆ ನಾನು ಪಾಠಕ್ಕಂತ ನಿಂತ ಮೇಲೆ ಆ ಕಡೆ ಪಡೆದೆ ಹಾಕಿಬಿಡ್ಬೇಕು, ಅದೇನೂ ಸಂಬಂಧ ಇಲ್ಲ. ಇಲ್ಲಿ ಖುಷಿಯಾಗಿ ನಿಂದಿರ್ಬೇಕು ಮಕ್ಕಳು ಒಂದು. ಆವಾಗ ಆ ಪಾಠ ಪರಿಪೂರ್ಣವಾಗಿ ಮಕ್ಕಳಿಗೆ ನಾನು ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಪ್ರತಿಯೊಂದು ನಮ್ಮನ್ನು ಮಕ್ಕಳು ಗಮನಿಸ್ತಿರ್ತಾರ ಅನ್ನೋದು ಮೊದಲು ನನಗೆ ಲಕ್ಷ್ಯ ಇರಬೇಕು. ಈಗ ಉದ್ದ ಕೂದಲ ಇರ್ತದೆ ಹೌದಿಲ್ಲ, ಈಗ ಮತ್ತು ಟಿ ವಿ ಒಳಗೆ ಅಡುಗೆ ಮಾಡೋ ಮುಂದೆ ಕೂದಲ ಬಿಟ್ಕೊಂಡು ಅಡುಗೆ ಮಾಡೋದು ತೋರಿಸ್ತಾರಲ್ಲ ಹೌದಲ್ಲ. ರುಚಿಯಾದ ಎಂಥದ್ದು ರುಚಿ ಅಂತೇನೇನೋ ಬರ್ತಾವೆ ಅಡುಗೆ ಮಾಡೋ ಸ್ಟೈಲ್. ಆ ಅಡುಗೆ ಕಟ್ಟಿ ಮುಂದೆ ನಿಂತಕ್ಕೆ ಇಷ್ಟು ಉದ್ದ ಕೂದಲ ಹಿಂಗೆ ಬಿಟ್ಟಿರ್ತಾಳೆ. ನಮ್ಮ ಪದ್ಧತಿ ಇಲ್ಲ ಅಲ್ಲ. ಅಡುಗೆ ಮನೆಯೊಳಗೆ ಹೋಗುವಾಗ ಪೂರ್ಣ ಅದನ್ನು ಕಟ್ಕೋಬೇಕು, ಕಟ್ಕೊಂಡು ಅಡುಗೆ ಮನೆಗೆ ಹೋಗ್ಬೇಕು. ಇದು ನಮ್ಮ ಪದ್ಧತಿ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ. ಟಿ ವಿ ಒಳಗೆ ತೋರಿಸ್ತಾರೆ ಅಂದಮೇಲೆ ನಾ ಯಾಕೆ ಕೂದಲ ಬಿಡಬಾರ್ದು ಹೌದಲ್ಲ. ಅವ್ರು ತೋರಿಸ್ತಾರೆ ಮತ್ತು ನಾ ಕೂತ್ ಚಂದ ನೋಡ್ತಿರ್ತೀನಿ, ಮತ್ತು ನಾನು ನೋಡ್ತೀನಿ ಅಂದ್ರೆ ನಾನು ಅದನ್ನು ಮಾಡ್ತೀನಿ. ಮತ್ತು ನನ್ನ ಮುಂದಿರೋ ಮಗು, ನನ್ನ ಮಗಳು ಇದ್ದದ್ದು ಆಕಿನೂ ಅದನ್ನು ಮಾಡ್ತಾಳೆ. ಕೂದಲ ಕಟ್ಟಿ ಒಳಗೆ ಹೋಗಂದ್ರೆ ನೀ ಮೊದಲು ಕಟ್ಟು ಅಂತಾಳೆ ಆಕಿನ. ನೀನೇ ಕಟ್ಟಿಲ್ಲಮ್ಮ ನನಗೆ ಹೇಳ್ತೀಯಲ್ಲ ಅಂತ ಪ್ರಶ್ನೆ ತಕ್ಷಣ ಉತ್ತರ ಇರ್ತದೆ. ಅದಕ್ಕೆ ನಾವು ಸಣ್ಣ ವಿಷಯದಿಂದ ಮೈನ್ಯೂಟಾಗಿ ಅಬ್ಸರ್ವ್ ಮಾಡೋದು, ಇದನ್ನು ತಿಳ್ಕೋಬೇಕು. ಮನಸ್ಸು ಭಾಳ ದೊಡ್ಡದಿರಬೇಕು ಟೀಚರ್ ಆದವ್ರಿಗೆ. ಸಣ್ಣ ಮನಸ್ಸಿನವ್ರು ನಾವು ಆಗಬಾರ್ದು, ಮನಸ್ಸು ಭಾಳ ದೊಡ್ಡದಿರ್ಬೇಕು. ಮಕ್ಕಳು ನಮಗೆ ಭಾಳ ಪಾಠ ಕಲಿಸ್ತಿರ್ತಾರೆ. ಮಕ್ಕಳ ಕಡೆಯಿಂದ ಕಲಿಯೋದು ಭಾಳ ಇರ್ತದೆ. ನಾನು ಎಷ್ಟು ಕಲಿಸ್ತೀನೋ ಅದಕ್ಕಿಂತಲೂ ಹೆಚ್ಚು ಮಕ್ಕಳು ನಮಗೆ ಕಲಿಸ್ತಿರ್ತಾರೆ. ಅದಕ್ಕೆ ಮಕ್ಕಳು ಪ್ರತಿಯೊಬ್ಬರು ಮಾತಾಡುವಾಗ ಆಗಲೇ ಅವರು ಒಂದೆರಡು ಉದಾಹರಣೆ ನಿಮಗೆ ಕೊಟ್ಟರು ಕೀರ್ತಿವತಿಯವರು. ಮಕ್ಕಳು ಭಾಳ ಚಂದ ಉತ್ತರ ಕೊಡ್ತಿರ್ತಾರೆ, ನಮ್ಮನ್ನು ಗಮನಿಸ್ತಿರ್ತಾರೆ. ಹಂಗೆ ನಾನು ಹೊಸದಾಗಿ ಸ್ಕೂಲಿಗೆ ಟೀಚರ್ ಅಂತ ಜಾಯ್ನ್ ಆದಾಗ ಅದು ನಾನು ಹಳ್ಳಿ ಒಳಗನೆ ಅಪಾಯಿಂಟ್ಮೆಂಟ್ ಆಗಿದ್ದು ಛಬ್ಬಿ ಅನ್ನೋ ಗ್ರಾಮದಾಗ. ಇಲ್ಲಿಂದ 15 ಕಿಲೋಮೀಟ್ರ್ 16 ಕಿಲೋಮೀಟ್ರ್ ಅದ. ಆ ಗ್ರಾಮದಾಗ ನಂದು ಅಪಾಯಿಂಟ್ಮೆಂಟ್ ಫಸ್ಟು. ಅದಕ್ಕೂ ಮುಂಚೆ ನಾನು ರೋಟ್ರಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ನಾಗ ಏಕ್ದಮ್ ಪಾಶ್ ಸ್ಕೂಲ್. ಇದೆಲ್ಲ ಹೆಂಗದ ಲೈಟಿಂಗ್, ಫ್ಯಾನ್, ಹೈಟೆಕ್ ಬಾತ್ರೂಮ್, ಸಂಡಾಸ್ ಇವೆಲ್ಲ ಅಗದಿ ಚಕ ಕನ್ನಡಿದ್ದಂಗೆ ಅಂಥ ಶಾಲೆಯೊಳಗೆ ಇದ್ದಾಕೆ. ಏಕ್ದಮ್ ಹಳ್ಳಿಯೊಳಗೆ ಅಲ್ಲಿ ಬಾತ್ರೂಮ್ ಇಲ್ಲ, ಅಲ್ಲಿ ನೀರಿಲ್ಲ, ಏನಿಲ್ಲ ಅಂತಾದ ಸರ್ಕಾರಿ ಶಾಲೆಗೆ ಅಪಾಯಿಂಟ್ಮೆಂಟ್ ಆದ. ನಾವು ಹೋದೆ, ಜಾಯ್ನ್ ಆದೆ. ಸ್ವಲ್ಪ ದಿವ್ಸ ಕೆಟ್ಟ ಅನ್ನಿಸ್ತು. ಇಂಥ ಚಂದ ವಾತಾವರಣದಾಗ ನೌಕರಿ ಮಾಡ್ದಕ್ಕೆ ಏಕ್ದಮ್ ಇಲ್ಲಿ ಬರಬೇಕಾತು. ಅಲ್ಲಿದ್ದಾಗ ನನ್ನ ವೇಷಭೂಷ ಬೇರೆ ಇತ್ತು. ರೋಟ್ರಿ ಸ್ಕೂಲ್ನಾಗ ಅಲ್ಲೆಲ್ಲ ಹೈಫೈ ಮಂದಿ. ಅವ್ರು ಗಳಿಸೋ ಪಗಾರ ಅವ್ರ ಗಾಡಿಗೆ ಪೆಟ್ರೋಲ್ಗೆ ಖರ್ಚು ಮಾಡೋವಂಥ ಮಹಿಳೆಯರು. ನಾನು ಮಾತ್ರ ಅಲ್ಲಿ ಕೊಟ್ಟಿರೋ ಪಗಾರ ನನ್ನ ಮನೆಗೆ ಉಪಯೋಗ ಆಗಬೇಕು ಅನ್ನೋ ಗರಜ್ನವಳು ನಾನು ಇದ್ದೆ. ಆ ಕೊಟ್ಟಿರೋ 400 ರೂಪಾಯಿ ಪಗಾರ ನನ್ನ ಮನೆಗೆ ಉಪಯೋಗ ಆಗಬೇಕು ಅಂಥ ಪರಿಸ್ಥಿತಿ ಒಳಗೆ ನಾನಿದ್ದೆ. ಆದ್ರೆ ಹಂಗಿದ್ದೀನಿ ಅಂಥೇಳಿ ಅಲ್ಲಿ ಹೆಂಗಾರ ಹೋಗ್ಲಿಕ್ಕೆ ಬರೋಂಗಿಲ್ಲ. ಪಾಶ್ ಸ್ಕೂಲ್ನೊಳಗೆ ಪಾಶಾಗೆ ಹೋಗಬೇಕಾಗ್ತಿತ್ತು. ಅಲ್ಲಿ ಹೆಂಗಿದ್ರೆ ಹಂಗಿದ್ದೆ. ಹಿಂಗೆ ಬಾಬ್ ಕಟ್ಟಿತ್ತು, ಸ್ಲೀವ್ಲೆಸ್ ಬ್ಲೌಸ್ ಇತ್ತು, ಹಿಂಗೆಲ್ಲ. ಏಕ್ದಮ್ ಹಳ್ಳಿಯೊಳಗೆ ಅಪಾಯಿಂಟ್ಮೆಂಟ್ ಆದ್ಕೊಂಡು ಮೊದಲನೇ ಮಾತು ಏನು ಮಾಡ್ಬೇಕಾತು, ನಾನು ಕೂದ್ಲಿಕ್ಕೆ ಒಂದು ಕ್ಲಿಪ್ ಹಚ್ಚಬೇಕಾತು. ಸ್ಲೀವ್ಲೆಸ್ ಬ್ಲೌಸ್ ಇದ್ದದ್ದು ಇಷ್ಟು ಉದ್ದ ತೋಳಿನ ಬ್ಲೌಸ್ ಹೊಲಿಬೇಕಾತು. ಮೊದಲು ಹೋಗಿ ಅಲ್ಲಿ ಜಾಯ್ನ್ ಆಗಲಿಕ್ಕೆ ಮೊದಲು ಉದ್ದ ತೋಳಿನ ಬ್ಲೌಸ್ ಹೊಲ್ಕೊಂಡು ಹೋಗ್ಬೇಕಾತು. ಹಳ್ಳಿಗೆ ಹೋಗಬೇಕು. ನಾನು ಹಳ್ಳಿಯೊಳಗೆ ನೌಕರಿ ಮಾಡ್ಬೇಕಂದ್ರೆ ಹಳ್ಳಿಯೊಳಗೆ ಹೆಂಗಿರಬೇಕು ಹಂಗೆ ಮೊದಲು ನನ್ನ ವೇಷಭೂಷ ಆಗಬೇಕನ್ನೋ ಮನಸ್ಸೊಳಗೆ ಬಂದುಬಿಡ್ತು. ಹಂಗೆ ತಯಾರಾಗಿ ಅಲ್ಲಿ ಹೋಗಿ ಕೆಲಸ ಶುರು ಮಾಡಿದೆ. ಎಷ್ಟೋ ದಿವಸ ಆ ಮಕ್ಕಳ ಅಭ್ಯಾಸ ನನಗಿರಲಿಲ್ಲ. ಎಲ್ಲ ಬರೋ ಮಕ್ಕಳು ಶರ್ಟಿಗೆ ಬಟನ್ ಕಿತ್ತಿದ್ದು ಸಹಿತ ಹಚ್ಕೊಳ್ಳಿಕ್ಕಾಗಲಾರ್ದಂಥ ಪರಿಸ್ಥಿತಿ ಒಳಗಿದ್ದವರು. ಕೂದಲಕ್ಕೆ ಎಣ್ಣೆ ಸಹಿತ ಹಚ್ಕೊಳ್ದೆ ಕೂದಲ ಹಾಗೆ ಬಿಟ್ಕೊಂಡು ಬಂದಿರೋಂಥವ್ರು. ಅದನ್ನೆಲ್ಲ ನೋಡಿ ಸ್ವಲ್ಪ ದಿವ್ಸ ಕೆಟ್ಟ ಅನ್ನಿಸ್ತು. ಹೆಂಗಲ್ಲ ಇಂಥ ಮಕ್ಕಳಿಗೆ ಹೆಂಗೆ ತಯಾರು ಮಾಡೋದು ಅಂತ. ಆದ್ರೆ ನಾವು ಬರೀ ಮನೆಯೊಳಗೆ ಹೆರಳು ಹಾಕೊಂಬಾ ಮಾಡ್ಕೊಂಡು ಬಾ ಅಂತ ಹೇಳೋದು ಸರಳ. ಮನೆಯೊಳಗೆ ಆ ಪರಿಸ್ಥಿತಿ ಇಲ್ಲ. ದುಡುತ್ತಂದ್ರೆ ಒಂದು ಹೊತ್ತಿಗೆ ಊಟ ಸಿಗುವಂಥ ಪರಿಸ್ಥಿತಿ ಹಳ್ಳಿಯೊಳಗೆ. ಅದನ್ನು ನಾವು ಅರ್ಥಕೋಬೇಕಲ್ಲ. ಟೀಚರ್ ಆದವರು ಆವಾಜ್ ಮಾಡಿ ಹೇಳಿಬಿಟ್ರೆ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ಬೇಕಂತ ವಿಚಾರ ಮಾಡಿ ನಾನು ಒಂದಿಷ್ಟು ಹಣೆಗೆ ಎಣ್ಣೆ, ಸಾಶೆ ಬಾಟ್ಲಿ, ಅದು ಸಣ್ಣ ಪ್ಯಾಕೆಟ್ ಸಿಗ್ತಿದ್ವು, ತೊಗೊಂಡು ಹೋಗಿ ಸ್ವಲ್ಪ ಲಘು ಹೋಗ್ತಿದ್ವಿ ಶಾಲೆಗೆ. ನಾವು ನಮ್ಮ ಬಸ್ ಲಘು ಹೋಗ್ತಿತ್ತು. ವಿಚಾರ ಮಾಡಿದೆ,
ಈ ಮಕ್ಕಳಿಗೆಲ್ಲ ಕೂಡಿಸ್ಕೊಂಡು ಅವ್ರಿಗೆ ಹೇಳಿದೆ, ನಾ ಎಣ್ಣೆ ತಂದೀನಿ, ತಲೆಗೆ ಎಣ್ಣೆ ಹಚ್ತೀನಿ, ಕೂದಲ ಬಾಚೋನು, ರಬ್ಬರ್ ಬ್ಯಾಂಡ್ ತೊಗೊಂಡು ಬಂದೀನಿ, ನಿಮಗೆ ರಬ್ಬರ್ ಬ್ಯಾಂಡ್ ಹಾಕ್ತೀನಿ. ಸ್ವಲ್ಪ ದಿವಸ ಆ ಹುಡುಗರಿಗೆ ನಾ ಅದು ಮಾಡ್ಲಿಕ್ಕೆ ಹತ್ಕೊಳ್ಳಿ ಏನು ಅನ್ನಿಸ್ತು ಮನೆಯೊಳಗಿನವ್ರಿಗೆ. ಇವು ಹೋದ ಕೂಡಲೇ ಇದನ್ನು ಯಾರು ಹಾಕ್ಯಾರ? ಆ ಹೊಸ ಟೀಚರ್ ಬಂದಾರಲ್ಲಮ್ಮ ಅವರು. ಎಣ್ಣೆ ಯಾರು ಹಚ್ಚಾರ? ಅವರೇ ತಂದಾರ. ನೋಡಿರಿ, ಮಕ್ಕಳು ಇದ್ದದ್ದು ಹೇಳ್ತಾವೆ, ಮನೆಗೆ ಹೋಗಿದ್ದು ಇದ್ದದ್ದು ಹೇಳಿದ್ವು. ಮರುದಿವ್ಸ ಅವರು ಬಂದರು ಸಾಲಿಗೆ. ಯಾರ ಹೊಸ ಟೀಚರ್ ಬಂದಾರಂತಲ್ರಿ. ಏನು ನನ್ನ ಮೇಲೆ ಕಂಪ್ಲೇಂಟ್ ಅಂತ ತಿಳ್ಕೊಂಡಿದ್ದೆ. ಕಂಪ್ಲೇಂಟ್ ಅಂತ ತಿಳ್ಕೊಂಡಿದ್ದೆ. ಅವ್ರು ಕೇಳಿದರು, ನೀವು ಎಣ್ಣೆ ಹಚ್ಚಾಕ ಎಣ್ಣೆ ತಂದಿರಂತ, ಹಣಗಿ ತಂದು ಇಟ್ಕೊಂಡಿರಂತ. ಯವ್ವ, ನಾವು ನಾಳಿಂದ ನಾವು ಜಡಿ ಹಾಕಿ ಕಳಿಸ್ತೀವಿ. ನೋಡ್ರಿ ಎಂಥ ಎಷ್ಟು ಪ್ರೀತಿಯಿಂದ ಬಂದವರು ನಾನು ಮಾಡಿರೋ ಕೆಲಸಕ್ಕೆ ನನಗೆಷ್ಟು ಅವ್ರ ಕಿಮ್ಮತ್ತು ಕೊಟ್ಟರು, ಎಷ್ಟು ಬೆಲೆ ಕೊಟ್ಟರು. ಅದಕ್ಕೆ ಅವ್ರ ಮನಸ್ಸು ಪರಿವರ್ತನೆ ಹೆಂಗಾತು. ಅವ್ರು ಸ್ವತಃ ಏನು ಮಾಡಿಬಿಟ್ರು, ತಕ್ಷಣ ಮಾರನೇ ದಿವಸದಿಂದನೇ ಹೇಳಿಕೊಟ್ಟಂಗೆ ನನಗೆ ನಾವು ಹಾಕಿ ಕಳಿಸ್ತೀವಿ ಅಂತ. ಕೂಲಿಗೆ ಹೋಗೋಕೆ ಮುಂಚೆ ತನ್ನ ಮಗಳದ ಲಘುನ ಎದ್ದು ಜಡಿ ಹಾಕಿ ಆಕೆ ಕೂಲಿಗೆ ಹೋಗ್ತಿದ್ಲು. ಇದು 9:30 ಶಾಲೆಗೆ ಬರ್ತಿತ್ತು. ಇದು ಹಂಗಾದಾಗ ನನಗೆ ನೋಡಿ ಭಾಳ ಖುಷಿ ಆಯ್ತು. ಮಕ್ಕಳು ಬದಲಾವಣೆ ಒಂದಾತು. ಹಿಂಗೆ ಮಾತಾಡ್ಕೋತ ಕೂತಿದ್ದೆ. ಕ್ಲಾಸ್ ಇತ್ತು, 120 ಮಕ್ಕಳಿದ್ದು. ಆವಾಗ ನನಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಆದಾಗ ನಾ ಹೇಳಿದೆ, ದಿನಾಲೂ ಶಾಲೆಗೆ ಬರ್ಬೇಕಾದ್ರೆ ಹಲ್ಲು ತಿಕ್ಕಬೇಕು, ತಲೆಗೆ ಎಣ್ಣೆ ಹಚ್ಕೋಬೇಕು, ಕೂದಲ ಹಚ್ಕೋಬೇಕು, ಮೂಗು ಸ್ವಚ್ಛ ಇಟ್ಕೋಬೇಕು, ಕಿವಿಯೊಳಗೆ ಸ್ವಚ್ಛ ಇರಬೇಕು, ಹಿಂಗೆ ಸ್ವಚ್ಛ ಬಟ್ಟೆ ಹಾಕ್ಕೊಂಡು ಬರಬೇಕು. ಎಲ್ಲರ ಸ್ವಲ್ಪ ಶರ್ಟಿನ ಬಟನು ಅದು ಕಟ್ಟಾಗಿದ್ರೆ ಪಿನ್ ಹಚ್ಕೊಂಡು ಬರಬೇಕು. ಇಲ್ಲಾಂದ್ರೆ ಸೂಜಿ ದಾರ ತೊಗೊಂಡು ನೀವು ಕೂತ್ಕೊಂಡು ಹೆಂಗಾರ ಬರಲಿ, ಅದು ನಿಮಗೆ ಬರೋಂಗಿಲ್ಲ ಅಂದ್ರೆ ನಾ ಕಲಿಸ್ತೀನಿ, ಅದನ್ನು ಹೊಲಿದು ಹಾಕ್ಕೊಂಡು ಬರಬೇಕು. ಹರ್ಕ ಹಾಕ್ಕೊಂಡು ಬರಬಾರ್ದು ಶಾಲೆಗೆ. ಮತ್ತು ಸ್ವಚ್ಛ ಹಲ್ಲು ತಿಕ್ಕಬೇಕು. ಹಲ್ಲು ತಿಕ್ಕೋ ಮುಂದೆ ನಾ ಒಂದು ಸ್ವಲ್ಪ ವರ್ಣನೆ ಮಾಡಿದೆ. ಏನಂತ, ಯಾರ ಮನೆಯೊಳಗೆ ಇಡ್ಲಿ ಪೌಡರ್ ಐತಿ, ಇಡ್ಲಿ ಪೌಡರ್ಲೆ ತಿಕ್ಕ್ರಿ. ಯಾರ ಮನೆಯೊಳಗೆ ಬೇವಿನ ಕಡ್ಡಿ ಕೊಡ್ತಾರೆ, ಬೇವಿನ ಕಡ್ಡಿಲೆ ತಿಕ್ಕ್ರಿ. ಯಾರ ಮನೆಯೊಳಗೆ ಮತ್ತೊಂದು ಯಾವುದೋ ಪೌಡರ್ ಮಾಡಿರ್ತಾರೆ, ಬೇರೆ ಪದ್ಧತಿದು ಉಪ್ಪು ಗಿಪ್ಪು ಹಚ್ಚಿ ಅದನ್ನು ತಿಕ್ಕ್ರಿ ಅಂತಾರೆ. ಯಾರ ಮನೆಯೊಳಗೆ ಚಲೋ ಇದ್ದವ್ರ ಮನೆಯೊಳಗೆ ಬ್ರಷು ಪೇಸ್ಟು ಕೊಡ್ತಾರೆ, ಅವ್ರು ಅದರಲ್ಲೇ ತಿಕ್ಕ್ರಿ. ನನಗೇನಪ್ಪ, ಒಟ್ಟು ನನಗೆ ಹಲ್ಲು ತಿಕ್ಕಿದ್ದು ಫಳ ಫಳ ಅಂತಿರ್ಬೇಕು ಹಲ್ಲು ಅಂತ ನಾನು ಹಿಂಗೆ ವರ್ಣನೆ ಮಾಡಿ ಹೇಳಿದೆ. 120 ಮಕ್ಕಳು. ಅದರೊಳಗೆ ಅದು 1ನೇ ಕ್ಲಾಸಿನ ಹುಡುಗ, 1, 2ನೇ ಕ್ಲಾಸ್ 2 ಇದ್ದವು ನನಗೆ. 120 ಮಕ್ಕಳು. ಅದು 1ನೇ ಕ್ಲಾಸಿಂದ ಹುಡುಗ ಓಡಿ ಬಂತು. ಇಷ್ಟೊತ್ತನ ಹೇಳಿದ್ರಲ್ರಿ, ಎಲ್ಲ ಹೇಳ್ರಿ ಇನ್ನೊಮ್ಮೆ ಅಂಥದ್ದು. ನಾನೇ ಅಲ್ಲ ಏನು ಹೇಳೀನಿ, ಅದ ಸ್ವಚ್ಛ ಬರ್ಬೇಕಂತ ಹೇಳಿದೆ. ಹಂಗಲ್ರಿ, ನೀವು ಹೇಳ್ರಿ ಅದನ್ನು ಅಂದ. ಅಲ್ಲೋ ಅದೇನೋ ಸ್ವಚ್ಛ ಬರಬೇಕು, ಮೂಗು ತೊಳ್ಕೊಂಡು ಸ್ವಚ್ಛ ಮೂಗಿರಬೇಕು, ಕಣ್ಣು ಸ್ವಚ್ಛ ಇರಬೇಕು, ಹಲ್ಲು ತಿಕ್ಕೊಂಡು ಬರಬೇಕು. ಹ್ಞೂ ರೀ, ಇನ್ನೂ ಹೇಳಿರಿ ನೋಡ್ರಿ. ಇಷ್ಟು ಸಾಕಾಗಲಿಲ್ಲ ಅವಂಗೆ ಬೇಕಾಗಿರೋ ಶಬ್ದ ಬೇಕಾಗಿತ್ತು. ನಾನು ಅಂದಿದ್ದ ಶಬ್ದ ಅವಂಗೆ ಗೊತ್ತಿಲ್ಲ, ಅವಂಗದು ಬೇಕಾಗಿತ್ತು, ಅನ್ಬೇಕಾಗಿದೆ, ಹೇಳಬೇಕಾಗಿದೆ ಏನೋ ನನಗೆ ಮತ್ತೆ ವಾಪಸ್. ಅದಕ್ಕಮ್ಮ ನಂಗೆ ಕೇಳ್ತಾನೆ, ಇನ್ನೂ ಏನೋ ಹೇಳಿದ್ರಿ ಹೇಳ್ರಿ. ಆವಾಗ ಅದ ಹಲ್ಲು ತಿಕ್ಕೋ ಪುಡಿ ಯಾರ ಮನ್ಯಾಗ ಕೊಡ್ತಾರೆ, ಬೇವಿನ ಕಡ್ಡಿ ಯಾರ ಮನ್ಯಾಗ ಕೊಡ್ತಾರೆ, ಅದು ಕೊಡ್ತಾರೆ, ಯಾರ್ಯಾರ ಮನ್ಯಾಗ ಚಲೋ ಇದ್ರಿ, ಪೇಸ್ಟು ಬ್ರಷ್ ತಡ್ರಿ ಅಂದ. ಈಗ ಅಂದ್ರೆ ಅಲ್ರಿ, ಪೇಸ್ಟು ಬ್ರಷು ಯಾರ ಮನ್ಯಾಗ ಇರ್ತೈತಿ, ನಿಮ್ಮ ಮನ್ಯಾಗ ಐತೇನು? ಇಲ್ರಿ, ಅದ ಹೇಳ್ರಿ ಇನ್ನೊಮ್ಮೆ ಅಂದ. ಅವಂಗದು ಶಬ್ದ ಬೇಕಾಗಿದೆ, ಪೇಸ್ಟು ಬ್ರಷ್. 1ನೇ ಕ್ಲಾಸಿನ ಕೂಸು ಅದನ್ನು ತಗೊಂಡು ತಿಕ್ಕನ್ರಿ ಎಲ್ಲರಿಗೂ ಅಂದವ. ನನಗೆ ಹೇಳ್ದ, ಅದನ್ನು ತೊಗೊಂಡು ತಿಕ್ಕನ್ರಿ ಅಂದ. ಯಾಕೆ ಅದನ್ನು ತೊಗೊಂಡು ನಾ ಯಾಕೆ ಹೇಳಪ್ಪ, ನಾಳೆ ಊರನ್ನವ್ರು ಓಡೇ ಬರ್ತಾರೆ, ಇಲ್ಲಿ ತಿನ್ನಕ್ಕೆ ಕೂಳಿಲ್ಲ, ಯಾವ್ಯಾಕೆ ಟೀಚರ್ ಬಂದಾಕಿ ಬ್ರಷು ಪೇಸ್ಟ್ ಏನೋ ತೊಗೊಂಡು ತಿಕ್ಕಂದ, ಅದಕ್ಕೆ ರೊಕ್ಕ ಎಷ್ಟು ಕೊಡ್ತಾರಬೇಕು, ಅದು ಯಾವ್ಯಾಕೆ ಟೀಚರ್ ಅಂತ ನಾಳೆ ಸಾಲಿಗೆ ಬರ್ತಾರಪ್ಪ. ಬೇಡ, ನಿಮ್ಮ ಮನೆಯಾಗ ಏನೇನೈತಿ ಅದನ್ನು ಏನು ಕೊಡ್ತಾರೆ ಅದನ್ನು ತಿಕ್ಕಿವ, ನನಗೇನು ಬೇಕಾ, ನಿಮ್ಮ ಹಲ್ಲು ಫಳ ಫಳ ಅನ್ಬೇಕಂದು. ಮತ್ತು ನಾ ಹಿಂಗೆ ಅದು ಫಳ ಫಳ ಅನ್ಬೇಕಾರೆ ಅದನ್ನು ತೊಗೊಂಡು ತಿಕ್ಬೇಕು. ಅವಂದು ಇದನ್ನೇ ಹೇಳ್ರಿ ಅಂದ. ನಿಂದು ಯಾಕೆ ಹಠ ಇದು ಅಂದೆ. ನೋಡ್ರಿ, ಮಕ್ಕಳ ಮನಸ್ಸು ಹೆಂಗಿರ್ತದೆ. ನಿನ್ನ ಹಠ ಯಾಕೆ ನಾ ಹೇಳ್ಬೇಕು, ಟೀಚರ್ ಹೇಳಿದ್ರೆ ಕೊಡಿಸ್ತಾರೆ ಮನ್ಯಾಗ, ನಾ ಹೇಳಿದ್ರೆ ಕೊಡ್ಸಂಗಿಲ್ಲ, ಟೀಚರ್ ಹೇಳಿದ್ರೆ ಕೊಡಿಸ್ತಾರ ಅಂದ. ನಾ ಅಂದೆ, ಹೌದು, ನಾ ಬೈಸ್ಕೋಬೇಕಲ್ಲ ಅಂದೆ. ಬೈಯಂಗಿಲ್ರಿ, ಟೀಚರ್ ಹೇಳಿದ್ರೆ ಯಾರು ಏನನ್ನಂಗಿಲ್ರಿ, ಕೊಡಿಸ್ತಾರೆ. ಆದ್ರೆ ನಿಂದ ಹಠ ಯಾಕೆ, ಎಲ್ಲಿಂದ ತರ್ಬೇಕು ಅವರು, ಅವ್ರ ಕಡೆ ದುಡ್ಡು ಇರಂಗಿಲ್ಲ, ಎಲ್ಲ ಇರ್ತೈತಿ ರೀ, ಟೀಚರ್ ಇದ್ದ ಹೇಳ್ಯಾರಂದ್ರೆ ಎಲ್ಲ ಮಾಡ್ತಾರ್ರಿ, ನೀವು ಹೇಳ್ರಿ ಅಂದ. ನೀ ನನಗೆ ಹೇಳೋದು ಯಾಕೆ ನಿಂದು ಇಷ್ಟು ಹಠ ಅಂದಾಗ ಒಂದು ವರ್ಡ್ ಹೇಳ್ತು, ನೀವು
ಎಲ್ಲಾರ್ಗೆ ಅದನ್ನು ತೊಗೊಂಡು ತಿಕ್ಕಂದ್ರೆ ಈ ಊರಾಗಿರೋ ಅಂಗಡಿ ನಮ್ದು ಒಂದೇ ರೀ ಅಂದ. ಈ ಊರೊಳಗಿರೋದು ಅಂಗಡಿ ನಮ್ದು ಒಂದ, ಎಲ್ಲರೂ ನಮ್ಮ ಅಂಗಡಿಯಾಗ ಖರೀದಿ ಮಾಡ್ತಾರ ಅಂದ. ಉದ್ದ ನಿನ್ನ ಹೆಸರೇನು ಅಡ್ಡ ಹೆಸರೇನು ಅಂದೆ. ಶೆಟ್ಟಿ ಅಂದ. ಕರೆಕ್ಟ್ ಇದ್ದಿಲ್ಲ ನೀನು ಅಂದೆ. ಕರೆಕ್ಟ್ ಇದ್ದಿದ್ದಿ. ಯಾಕಿದು ಹೇಳಿದೆ ನಾನು? ಮಕ್ಕಳು ನೋಡ್ರಿ ಎಷ್ಟು ವಿಚಾರವಂತರಿರ್ತಾರ ಅಂತ ಒಂದು ಉದಾಹರಣೆ ನಾನು ಕೊಟ್ಟಿದ್ದೀನಿ. ಇದು ನನಗಾಗಿರೋ ಅನುಭವ. ನಾನು ಕೂಡ ಕಲಿತೆ, ಆ ಮಗುವಿನಿಂದ ನಾನು ಕೂಡ ಕಲಿತೆ. ಆ ಮಗುವಿನ ಮನಸ್ಸೆಷ್ಟು ತನ್ನ ಮನೆಯ ಪರಂಪರೆ ಸಂಸ್ಕಾರ, ತನ್ನ ಮನೆಯದೇನದ ಅಪ್ಪ ಗಲ್ಯದ ಮೇಲೆ ಕೂಡ್ತಾನ, ಅವ್ವ ಕಿರಾಣಿ ಮಾರ್ತಾಳೆ, ಅದಕ್ಕೆ ಅದರದೇ ಒಂದು ಲಿಂಕ್. ನಾಳೆ ಅದು ಕೊಡೋದೆ ಅಂಗಡ್ಯಾಗ ಅಲ್ಲ, ಅದು ಹೇಳ್ಕೊಂಡು ಬಿಡ್ತದ. ನನ್ನ ಅಂಗಡಿ ಅದ, ನನ್ನ ಅಂಗಡಿಯಾಗ ಖರೀದಿ ಆಗ್ಬೇಕು, ಅಲ್ಲಿಂದ ಫಾಯ್ದೆ ನೋಡ್ಲಿಕ್ಕೆ ಶುರು ಆಗ್ತದ 1ನೇ ಕ್ಲಾಸ್ನಿಂದ. ವಿಚಾರ ಮಾಡಿರಿ. ಎಷ್ಟು ನಾನು ಆ ಮಗುವಿನ ಕಡೆಯಿಂದ ನಾನು ಎಷ್ಟು ಕಲಿಬೇಕು. ನನ್ನ ತಲೆಯೊಳಗಿದೆಲ್ಲ ಬಂದಿದ್ದಿಲ್ಲ. ಆದ್ರೆ ಅದು ಹೇಳಿಂದ ಅನಿಸೋತು, ಇಲ್ಲೋ ನಾನು 1 ಇಂಚ್ ಕಡಿಮೆ ಬಿದ್ದನೇನು ಅಂತ. ಅದಕ್ಕೆ ಹಂಗೆ ಅಪಾಯಿಂಟ್ಮೆಂಟ್ ಆದಾಗ 94ನೇ ಇಸ್ವಿಯೊಳಗೆ ಆಗಿದ್ದ ಘಟನೆ. ಮುಂದೆ ನಾನು 15 ವರ್ಷ ಅಲ್ಲಿ ಕೆಲಸ ಮಾಡಿ ಶಹರಕ್ಕೆ ಬಂದೆ, ಹುಬ್ಬಳ್ಳಿ ಶಹರಕ್ಕೆ ಬಂದೆ. ನೋಡ್ರಿ, ಹಳ್ಳಿಗೆ ಮತ್ತು ಶಹರಕ್ಕೆ ಮಕ್ಕಳ ಮನಸ್ಸುಗಳು ಹೆಂಗಿರ್ತಾವೆ ಅನ್ಲಿಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಅಂದರೆ ಮಕ್ಕಳ ಹತ್ರ ನಾವು ಎಷ್ಟಿರಬೇಕು ಅನ್ನೋದು ನಿಮಗೆ ಪದೇ ಪದೇ ನಾನು ಹೇಳ್ತಾ ಇರೋದು. ಶಹರಕ್ಕೆ ನಾ ಬಂದಾಗ ದೊಡ್ಡ ಸ್ಕೂಲ್, ಮಾಡೆಲ್ ಸ್ಕೂಲು, 1200 ಮಕ್ಕಳು. ನಾನು ಒಬ್ಬಳೇ PE ಟೀಚರು ಆ ಊರೊಳಗೆ, ಆ ಶಾಲೆಯೊಳಗೆ. ಆಮೇಲೆ ಅಲ್ಲಿ ನನಗೆ ಕ್ಲಾಸೇ ಕೊಟ್ಟಿದ್ದರು. ನನಗೇನು ಬರೀ ಆಟ ಆಡಿಸ್ಲಿಕ್ಕಂತ ಉಳಿಸ್ಕೊಂಡಿರಲಿಲ್ಲ, ಕ್ಲಾಸ್ ಕೊಟ್ಟಿದ್ದರು. ಅಲ್ಲಿ ಕೂಡ 1ನೇ ಕ್ಲಾಸೇ ಇತ್ತು. 1ನೇ ಕ್ಲಾಸ ಕೊಟ್ಟಾಗ ಶಹರದೊಳಗಿನ ಮಕ್ಕಳ ವಿಚಾರ ಸರಣಿ ಹೆಂಗಿರ್ತದೆ ಅಂದರೆ, ಪ್ರೇಯರ್ ಮುಗಿಸಿದೆ, ಒಳಗೆ ಬಂದೆ, ಇಷ್ಟು ಕೂತು 60 ಮಕ್ಕಳಿದ್ದು ಭಾಳ ಚಂದ ಕೂತಿದ್ರು. ನಾನು ಅಟೆಂಡೆನ್ಸ್ ಹಾಕ್ಲಿಕ್ಕೆ ರಿಜಿಸ್ಟರ್ ತೊಗೊಂಡೆ, ಹೆಸರು ಕೂಗ್ತಿದ್ದೆ. 10ನೇದವನ ಹೆಸರು ಕರೆದಾಗ ಅವ ಹಿಂದಿದ್ದ. ನಾ ಇಲ್ಲದೀನಿ ರೀ ಅಂದ. ತಡ್ರಿ 1 ನಿಮಿಷ ಅಂದ ನನಗೆ. ಅವ ಯಾಕೋ ಅಂದೆ. ಎದ್ದು ಬಂದ, ಕೈಯಾಗ ಬ್ಯಾಗ್ ಹಿಡ್ಕೊಂಡ ಬಂದ, ಪಾಟಿ ಚೀಲದ ಎದ್ದು ಬಂದ. ಭಾಳ ತಗಿಲ್ಲ, ಪ್ರಾರ್ಥನಾ ಮುಗಿಸಿ ಒಳಗೆ ಬಂದೀವಿ. ಎಷ್ಟೊತ್ತು ತೆಗೆದ್ರಿ? ಬಂದ, ನನ್ನ ಟೇಬಲ್ ಮೇಲೆ ಇಟ್ಟ ಬ್ಯಾಗ್. ನನಗಂದ, ಇದನ್ನು ನೋಡ್ಕೊಂತಿರ್ತೀರ ರೀ ನೀವು? ನೀ ಏನು ಮಾಡ್ತೀನಿ? ನಾ ಒಂದು ರೌಂಡ್ ಹೊಡೆದು ಬರ್ತೀನಿ ರೀ ಅನ್ನ. ಇದು ಶಹರದ ಮಗು. ಅದಕ್ಕಂತರಷ್ಟು 15 ವರ್ಷದ ನಂತರ ಬಂದಿರೋ ಗ್ಯಾಪ್. ಆ 15 ವರ್ಷದ ಹಿಂದೆ ಹಳ್ಳಿಯೊಳಗೆ ಹೋಗಿದಾಗ ಫಸ್ಟ್ ಅಪಾಯಿಂಟ್ಮೆಂಟ್ ಆದಾಗ ಆ ಮಗುವಿನ ಮನಸ್ಸು ಹೆಂಗಿತ್ತು, ಇಲ್ಲಿ ಬಂದ ಮೇಲೆ ಶಹರದ ಮಗುವಿನ ಮನಸ್ಸು ಹೆಂಗಿತ್ತು. ಮನಸ್ಸು ವಾತಾವರಣಕ್ಕೆ ಸಂಬಂಧಪಟ್ಟಂಗೆ, ಮನೆಯೊಳಗೆ ಸಂಬಂಧಪಟ್ಟಂಗೆ, ಮನೆಯೊಳಗೆ ತಾಯಿ ಹೆಂಗಿರ್ತಾಳೋ ಹಂಗದು ಬೆಳೀತಾ ಇರ್ತದೆ. ಆ ವಾತಾವರಣ ಹೆಂಗಿರ್ತದೆ ಹಂಗೆ ಬೆಳೀತಿರ್ತದೆ. ಅದಕ್ಕೆ ಅದು ಹಂಗೆ ಹೇಳಿದಾಗ ನಾನು ಇದನ್ನು ನೋಡ್ಕೊತ ಕೊಡೋದು, ನೀ ಆರಾಮ ಅಡ್ಡಾಡಿ ಬರೋದು 1 ರೌಂಡು. ಎಲ್ಲ ಹೋಗಿ ಬರ್ತೀನಿ. ಏನಿಲ್ಲ ರೀ, 1 ರೌಂಡ್ ಹಾಕಿ ಬರ್ತೀನಿ ರೀ ಗ್ರೌಂಡ್ನಾಗ ಅಂತ. ಏನಿಲ್ಲ. ಇದು ಮಾತಾಡೋ ರೀತಿನ ಟೀಚರ್ ಹತ್ರ ಅವಾಗ ಅವ್ನು ತಿಳಿಸಿ ಹೇಳೋದು ಕರ್ತವ್ಯ ನಂದಲ್ಲ, ಅದು ತಲೆಯೊಳಗಿಂದ ಹೋಗಬೇಕಲ್ಲ. ಇಂಥ ಇದು ಇರಬಾರ್ದು, ಇಂಥ ಮಾತುಗಾರಿಕೆ ಬರಬಾರ್ದು, ಆ ಮಗುವಿನ ಮನಸ್ಸಿನೊಳಗೂ ಬರಬಾರ್ದು, ಆ ಬಾಯೊಳಗೂ ಬರಬಾರ್ದು. ಅದನ್ನು ನಾನು ಹೆಂಗೆ ಸರಿಪಡಿಸ್ಬೇಕು, ಅವನಿಗೆ ತಲೆಯೊಳಗಿಂದ ಅದನ್ನು ಹೆಂಗೆ ತೆಗಿಬೇಕು ಅನ್ನೋದು ನಾನು ಅದನ್ನು ಮುಂದೆ ಪ್ಲ್ಯಾನ್ ಮಾಡಿ ಅವನಿಗೆ ನನ್ನಂತೆ ಮಾಡಿಕೊಂಡು ಸರಿ ಅದು ಮುಂದೆ ಎಂದೂ ಆ ತಪ್ಪು ಮಾಡಲಾರ್ದಂಗೆ ಮಾಡ್ತು. ಅದು ಹುಡುಗಿ ಇವತ್ತು ಒಳ್ಳೆ ಇದರೊಳಗಿದ್ದಾನ, ಏನು ಇಂಜಿನಿಯರಿಂಗ್ ಫೈನಲ್ ಇಯರ್ಗಿದ್ದಾನ. ಅವ ಏನು ಛಬಿಯೊಳಗಿದ್ನಲ್ಲ ಶೆಟ್ಟಿ, ಇವತ್ತು ಇಂಜಿನಿಯರ್ ಆಗಿ ಮೈಸೂರೊಳಗೆ ಕೆಲಸ ಮಾಡ್ತಾನೆ. ಫೋನ್ ಮಾಡಿದರೆ ಪೇಸ್ಟು ಬ್ರಷು ಅಮ್ಮ ನಾನು ಅಂತ ನಾವು ಏನು ಗುರ್ತು ಕೊಡೋದಂದ್ರೆ ಅವಿನಾಶ್ ಅಂತ ಹೇಳಂಗಿಲ್ಲ ಹೆಸರು, ಪೇಸ್ಟು ಬ್ರಷು ಅಮ್ಮ ನಾನು ಅಂತ. ಎಷ್ಟು ಖುಷಿ ಆಗ್ತದೆ ಅಂದರೆ ಮಕ್ಕಳು ಕೂಡ ಅಷ್ಟು ನಮ್ಮ ಜೊತೆ ತಾಯಿ ಸಂಬಂಧ ಇಟ್ಕೊಂಡಂಗೆ ನಮ್ಮ ಜೊತೆ. ನಿಮಗೆಲ್ಲ ಹೆಸರೇ ಕೊಟ್ಟಿದ್ದು, ಟೀಚರ್ ಅಂತ ನಿಮ್ಗೆ ಯಾರೂ ನಾವು ಕರೆಯೋದಿಲ್ಲ, ಹೌದಲ್ಲ? ನಿಮ್ಮ ಮಕ್ಕಳು ಕೂಡ ನಿಮಗೆ ಕರೆಯೋದಿಲ್ಲ. ನಿಮಗೇನಂತ ಕರೀತಾರೆ? ಮಾತಾಜಿ ಅಂತ ಹೆಸರಿಟ್ಟ. ನೋಡ್ರಿ, ಆ ಮಾತಾಜಿ ಅನ್ನೋ ಶಬ್ದದೊಳಗೆ ನಾವು ಎಷ್ಟು ಅವರಿಗೆ ಹತ್ತಿರದವರಿದ್ದೀವಿ ಅಂತ ಒಂದಾಗ್ತದೆ ಅಲ್ಲ? ಅದು ನಾನು ಉಳಿಸ್ಕೋಬೇಕು, ಮಗುವಿಗೆ ಬೆಳೆಸ್ಬೇಕು, ಎರಡೂ ನಡಿಬೇಕು. ಎರಡೂ ಕಾಂಬಿನೇಷನ್ ಅದ. ನನ್ನೊಳಗೆ ಮಗುವಿನೊಳಗೆ ಒಂದು ಕೊಂಡಿ
ನಾನು ಹೆಂಗಿರ್ತೀನೋ, ಹೆಂಗೆ ಪಾಠ ಮಾಡ್ತೀನೋ, ಹೆಂಗೆ ಹೇಳ್ತೀನೋ. ಇದಕ್ಕೆ ನಾನು ಆಗಲೇ ಒಂದು ಮಾತು ಹೇಳಿದೆ, ಮನಸ್ಸು ಬಹಳ ದೊಡ್ಡಬೇಕಂತ. ಹಾಂ, ನಾವೀಗ ಇವತ್ತು ಇಲ್ಲಿ ತರಬೇತಿಗೆ ನಿಮಗೆ ಕರೆದಾರ, ನಾವು ಎಷ್ಟು ಮಂದಿ ಪ್ರಾಮಾಣಿಕವಾಗಿ ರೈಟ್ ಟೈಮಿಗೆ ಹುಡುಕೊಂಡು ಬರೋವಂಥ ಪ್ರಯತ್ನ ನಾವು ಮಾಡಿದ್ವಿ? ನಮ್ಮ ಮನಸ್ಸಿಗೆ ನಾವೇ ಪ್ರಶ್ನೆ ಮಾಡೋಣ. ಪಾಪ ಇಂಥವರೆಲ್ಲ ಏನೇನೋ ಫೋನ್ ಮಾಡಿ ಇದು ಮಾಡಿ, ಇವರೆಲ್ಲ ಆರ್ಗನೈಸರ್ಸು ನಿಮಗೆಲ್ಲ ವಿಶೇಷ ತರಗತಿಗಳಂತ ಆಯ್ಕೆ ಮಾಡಿರಿ. ಯಾಕ್ರಿ 40 ಅಷ್ಟೇ ಆಯ್ಕೆ ಮಾಡಿದ್ದು ವಿಶೇಷ ತರಬೇತಿ ಅಂತ. ಅಂದರೆ ವಿಶೇಷ ಮನೆ ಪಾಠದವರು ಅಂತ ನಿಮ್ಮನ್ನು ಆಯ್ಕೆ ಮಾಡ್ಯಾರ. ಕೆಲವರು ಹೊಸಬ್ರು ಬಂದಿರಿ, ನಿಮಗೆಲ್ಲ ಹೊಸದೇ ಇವತ್ತು. ನಾವು ಹೊಸಬ್ರು, ನಾವು ಮಾತಾಡೋದು ಹೊಸತನ, ನೀವೀಗ ಮಾಡ್ತಾ ಇರೋದು ನಿಮಗೆ ಮೊದಲನೇ ಹೆಜ್ಜೆ. ಹಳಬ್ರು ಬಂದಾರೆ, ಅವ್ರಿಗೆ ನಾವು ನೋಡೀವಿ, ಅವ್ರು ನಮಗೆ ನೋಡ್ಯಾರ, ಅವ್ರು ಏನು ಕೆಲಸ ಮಾಡ್ಲಿಕ್ಕತ್ತಾರ ನಮಗೆ ಗೊತ್ತದೆ. ಅದ್ರ ಅಪ್ಪನಂಗೆ ನೀವು ಕೆಲಸ ಮಾಡಬೇಕು. ಅವ್ರಿಗಿಂತಲೂ ನಾನು ಚಲೋ ಆಗಬೇಕು, ಹಳಬರ್ಕಿಂತಲೂ ಹೊಸದಾಗಿ ಬಂದವ್ರು ಎಷ್ಟು ಚಲೋ ಆಗ್ಯಾರ ನೋಡ್ರಿ ಅಂತ ನಾವು ನಿಮಗೆ ನೋಡಿ ಅಂದ್ರೆ ಹಳಬರು ಅವ್ರು ಮುಂದೆ ಹೊಂಟ್ರಲ್ಲ, ನಾನು ಯಾಕೆ ಇನ್ನೂ ಚಲೋ ಮಾಡಿ ತೋರಿಸ್ಬಾರ್ದಂತ ಅವ್ರೊಳಗೆ ಬರಬೇಕು. ಇದು ಒಬ್ಬರ ಮೇಲೆ ಒಬ್ಬರು ನಾವು ಕಾಂಬಿನೇಷನ್ ಮೇಲೆ ಅಥವಾ ಒಂದು ಜಿದ್ದಿನ ಮೇಲೆ ಮಾಡ್ಕೊಂಡು ಹೋಗೋದು. ನನ್ನ ಮನೆ ಪಾಠ ಚೆಂದ ಆಗಬೇಕು, ನನ್ನ ಮಕ್ಕಳು ಎಲ್ಲದ್ರೊಳಗೆ ಮುಂದಿರಬೇಕು, ಅಶ್ವಿನ್ ಜಿ ಅವ್ರು ಬಂದರೆ ನನ್ನ ಮಕ್ಕಳು ಹಿಂಗೆ ಉತ್ತರ ಕೊಡಬೇಕು, ಪರ್ಸಪ್ಪ ಅವ್ರು ಬಂದರೆ ನನ್ನ ಮಕ್ಕಳು ಹಿಂಗೆ ಉತ್ತರ ಕೊಡಬೇಕು ಅಂತ ನಾನು ಹೆಂಗೆ ತಯಾರು ಮಾಡ್ತೀನೋ, ಎಷ್ಟು ನಾನು ಹುರುಪಿನೊಳಗಿರ್ತೀನೋ ಅದು ಆ ಮಕ್ಕಳಲ್ಲಿ ಮೂಡ್ತದೆ ಅಂತ ಹೇಳ್ತೀನಿ. ಅದಕ್ಕೆ ನಾವು ಸಮಯ ಪ್ರಜ್ಞೆ ಅನ್ನೋದು ನಮಗೆ ಬೇಕು. ಅದಕ್ಕೆ ಬೆಳಿಗ್ಗೆ ಅವರು ತಮ್ಮ ಮಾತಿನೊಳಗೆ ಸಮಯ ಪ್ರಜ್ಞೆ ಬಗ್ಗೆ ಬಹಳ ಚಂದ ಹೇಳ್ಯಾರ. ಯಾರೋ ತಡಾಗಿ ಬಂದರೆ ಏನು ಅನ್ನಿಸ್ತದೆ, ತಡಾಗಿ ಬಂದ ಮೇಲೆ ಕ್ಲಾಸ್ ಎಂಟ್ರಿ ತೊಗೊಂಡ್ರೆ ಏನು ಮನಸ್ಸಿಗೆ ನೋವಾಗ್ತದೆ, ರೈಟ್ ಟೈಮಿಗೆ ಬಂದಿದ್ರೆ ನಾನು ಏನೆಲ್ಲದ್ರೊಳಗೂ ಭಾಗವಹಿಸ್ಬೇಕು ಅನ್ನಿಸ್ತದೆ. ಇದು ಎರಡೇ ಮಾತಲ್ಲಿ ಅವ್ರು ಚಂದ ಹೇಳಿದರು. ಅದಕ್ಕೆ ದಯವಿಟ್ಟು ಎಲ್ಲೇ ಕರೀಲಿ, ಯಾರ ಕರೀಲಿ, ನೀವೀಗ ವಿಶೇಷ ಕ್ಲಾಸಿನವರು ಅಂತ ಗುರುತಿಸ್ಬಿಟ್ಟಿವಿ ನಾವು. ನಿಮ್ಮ ಕ್ಲಾಸ್ಗಳು ಮಿಕ್ಕಿದ ಮನೆ ಪಾಠದವ್ರಿಗೆ ಮಾದರಿ ಆಗಬೇಕು. ಇದು ಮಾದರಿ ಆಗಬೇಕನ್ನೋ ಪ್ರಯತ್ನನೇ ಇವರು ಆರ್ಗನೈಸರ್ಸದ್ದು. ಇದು ಈಗ ಅಶ್ವಿನ್ ಜಿ ಅವರು ಇದನ್ನೆಲ್ಲ ಇಷ್ಟು ಖರ್ಚು ಮಾಡಿ ಏನೇನೋ ಮಾಡಿ ನಿಮ್ಮನ್ನೆಲ್ಲ ಇಲ್ಲಿ ತರಬೇಕಾದ್ರೆ ನಾನೊಂದು ಕಲ್ಗಟ್ಟಿಗೆಯಿಂದ ಬರಲಿಕ್ಕೆ ಇಷ್ಟು ತ್ರಾಸ. ಅವ್ರು 1 ತಿಂಗಳಿಂದ ನನ್ನ ಜೊತೆ ಮಾತಾಡ್ತಾರೆ, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಟಿಫಿನ್ ವ್ಯವಸ್ಥೆ ಏನು, ಊಟದ ವ್ಯವಸ್ಥೆ ಏನು, ಎಲ್ಲಿ ಮಾಡೋಣ, ಜಾಗ ಏನು, ಎಂತ ನೀರಿನ ವ್ಯವಸ್ಥೆ ಅದೇನು, ಮತ್ತೊಂದದೇನೋ, ಮಗದೊಂದದೇನೋ, ಕುರ್ಚಿ ಅವೇನೋ, ಟೇಬಲ್ ಅದ ಏನು ಒಂದು ಮಾಡಬೇಕಾಗ್ತದ. ಒಂದು ತಯಾರಿ ಮಾಡಬೇಕಾದ್ರೆ ಅವ್ರು ಮಾಡ್ಲಿಕ್ಕತ್ತ ಇಷ್ಟೆಲ್ಲ 1 ತಿಂಗಳಿಂದ ಅವ್ರು ತಯಾರಿ ಮಾಡುವಾಗ ನಾನು ಇವತ್ತು ಮುಂಜಾನೆದ್ದು ಪರ್ಸಪ್ಪ ಹೇಳಿ ಟೈಮಿಗೆ ನಾನು ಬರಬೇಕು. ಸಪೋಸ್ ಹುಬ್ಳಿಯೊಳಗೆ ರಿಪೇರಿಗಳು ನಡೆದಾವೆ, ರಸ್ತೆ ರಿಪೇರಿ ನಡೆದ ಎಲ್ಲ ಓಕೆ, ಆದರೂ ಜನ ಅಡ್ಡಾಡೋದು ಬಿಟ್ಟಿವೇನಾ? ಇಲ್ಲಲ್ಲ. ದುರ್ಗದ ಬೈಲಿಗೆ ಹೋಗಿ ಸೀರೆ ಖರೀದಿ ಮಾಡ್ಬೇಕಾದ್ರೆ ಪ್ರೀತಿ ಸಿಲ್ಕ್ನೂ ಗೊತ್ತಾಗ್ತದೆ, ಗಂಗಾವತಿ ಅಂಗಡಿನೂ ಲಘು ಗೊತ್ತಾಗ್ತದೆ ಇಲ್ಲೋ ನಮಗೆ. ಯಾರೇ ಹೇಳಬೇಕಾಗಿಲ್ಲ ಗಂಗಾವತಿ ಅಂಗಡಿ ಎಲ್ಲದ ಅಂತ, ಹುಡುಕೊಂಡು ಹೋಗ್ತೀವಿ ಗೊತ್ತಿಲ್ಲ ಅಂದ್ರೂ. ಅಲ್ಲಿ ಯಾರಿಗಾರ ಕೇಳಿದ್ರೆ ಹೇಳ್ತಾರೆ ಗಂಗಾವತಿ ಅಂಗಡಿ ಫೇಮಸ್. ಹಂಗೆ ನಮ್ಮ ಕೆಂಪಣ್ಣವ್ರ ಕಲ್ಯಾಣ ಮಂಟಪ ಫೇಮಸ್ ಅಪ್ಪ. ನಾವು ಹೇಳಿಬಿಟ್ಟಿದ್ವಿ ಕೆಂಪಣ್ಣವ್ರ ಕಲ್ಯಾಣ ಮಂಟಪ, ಹೇಳಿದ್ದೇ ಇಲ್ಲ. ಒಬ್ಬ ರಿಕ್ಷಾದವ್ನು ಹೇಳಿದ್ರು ಬಿಟ್ಟು ಬಿಡ್ತಿದ್ದ ತಂದು. ಇಷ್ಟರು ಕೂಡ 5-6 ಮಂದಿ ಕೂತ್ರೆ ಅವ 120 ತೊಗೊಳ್ಳಿ, ಪ್ರತಿ ತಲೆಗೆ ಎಷ್ಟು ಬೀಳ್ತಿತ್ತು? 20 ರೂಪಾಯಿ. ಬಸ್ ಫ್ರೀ ಅದಲ್ರಿ. ನಾ ಫ್ರೀ ಬಸ್ನಾಗ ಬರೋಕ್ಕೆ ನಾ ಕಾಯ್ಕೋತ ನಿಂತೆ. ಕೆಲವು ಕಡೆ ಮನಸ್ಸು ದೊಡ್ಡದು ಮಾಡಬೇಕಾಗುತ್ತೆ. ಆ 20 ರೂಪಾಯಿದಿಂದ ನಂದೇನೂ ನಷ್ಟ ಆಗೋದಿಲ್ಲ. ನಾನು ಸಮಯಕ್ಕೆ ಹೋಗಬೇಕು, ಹೊಸ ಜಾಗ, ಹೊಸ ಕಡೆ ಹೊಂಟೀನಿ, ಲಘು ಹೋಗಬೇಕು. ನಮ್ಮನ್ನು ಆಯ್ಕೆ ಮಾಡ್ಕೊಂಡಾರ. ಇದು ಒಂದು ಅದ ರೀ ಗರಿ ಅದಲ್ಲ, ಕೃಷ್ಣ ಗರಿ ಇದ್ದಂಗೆ ನಮ್ಮನ್ನು ಆಯ್ಕೆ ಮಾಡ್ಯಾರ ಅನ್ನೋದೊಂದು ಅದಲ್ಲ. ಆ ಆಯ್ಕೆ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಬರಬೇಕು ನಮಗೆ ಖುಷಿ. ನನ್ನನ್ನು ಆಯ್ಕೆ ಮಾಡ್ಯಾರ, ನಾನು ರೈಟ್ ಟೈಮ್ ಇರಬೇಕು. ಏನೋ ಹೇಳ್ತಾರೆ ಇವತ್ತು, ನಾನು ಅದನ್ನು ತಯಾರು ಮಾಡ್ಕೊಂಡು ಬಂದು ನನ್ನ ಕ್ಲಾಸ್ ಒಳಗೆ ನಾನು ಪಾಠ ಮಾಡಬೇಕು. ಇದು ನಮ್ಮೊಳಗಿರಬೇಕು. ಅದಕ್ಕೆ ಮನಸ್ಸು ಭಾಳ ದೊಡ್ಡಬೇಕು ಅಂತ ಹೇಳಿದ್ನಲ್ಲ. ಸಣ್ಣ ಸಣ್ಣ ವಿಷಯದೊಳಗೆ ನಾವು ಮೈನ್ಯೂಟಾಗಿ ಭಾಳ ವಿಚಾರ ಮಾಡಬಾರ್ದು. ಎಲ್ಲೋ ದುಡ್ಡು ಹೋಗ್ತಿರ್ತದೆ, ಎಲ್ಲೋ ಖರ್ಚು ಮಾಡ್ತಿರ್ತೀವಿ, ಏನೇನೋ ಮಾಡ್ತಿರ್ತೀವಿ. ನಮ್ಮ ಸ್ವಂತಕ್ಕೆ ನಾನು ಒಂದು 20 ರೂಪಾಯಿ ಖರ್ಚು ಮಾಡಿ 6 ಮಂದಿ ಒಂದು ರಿಕ್ಷಾದಾಗ ಕೂಡ್ತೀವಪ್ಪ, ನಿನಗೆ ಎಷ್ಟು ಬೇಕಾ 120 ಕೊಡ್ತೀವಿ ನಾವು ಅಂದ್ಬಿಟ್ರೆ ಒಂದು ಮಾತು ಮುಗೀತು. ಅವ್ನು 120 ಸಿಕ್ಕರೆ ಮುಗೀತು, ತಿಳಿತಿಲ್ಲೋ? ಅವ್ಗೆ 120 ಸಿಕ್ಕರೆ ಮುಗೀತು ಅನ್ನೋ ಲೆಕ್ಕಕ್ಕೆ ನಿಮಗೆ ಗೊತ್ತಾಗಬೇಕು. ಮಾತಾಡ್ಲಾರ್ದಂಗೆ ಸುಮ್ಮನೆ ಕೊಡಬೇಕು, ಬಂದಿಂದ ಡಿವೈಡ್ ಮಾಡ್ಕೋಬೇಕು. ಇಲ್ಲಿ ಆಫೀಸ್ನಾಗ ಅವನ ಮುಂದೆ ಮತ್ತೆ 20 ರೂಪಾಯಿ ನಿಂದ ನಂದು ತಾಯಿಲ್ಲ ನಂಗಿಲ್ಲ. ಇದೆಲ್ಲ ತಲೆ ಓಡಿಸ್ಬೇಕು. ಸಮಯ ಪ್ರಜ್ಞೆ ಅಂತ ಇದು ಬರ್ತದೆ. ಒಂದು ಕಡೆ ನಾನು ಟೈಮಿಗೆ ಬರಬೇಕು. ಅದಕ್ಕೆ ದಯವಿಟ್ಟು
ನೀವು ಮನೆ ಪಾಠ ಮಾಡುವಾಗ ನಿಮ್ಮ ಕ್ಲಾಸಲ್ಲಿ 20 ಇರಲಿ 30 ಮಕ್ಕಳಿರಲಿ, 30 ಮಕ್ಕಳಿರಲಿ, ಆ 30 ಮಕ್ಕಳಿಗೂ ನಾನು ಒಳ್ಳೆಯ ರೀತಿಯಿಂದ ತಯಾರು ಮಾಡಬೇಕು ಅನ್ನೋದು ಇರಬೇಕು. ಮತ್ತು ಇದ್ರ ಜೊತೆಗೆ ಬೆಳಗ್ಗೆ ಒಂದು ಹೇಳಿದರು, ಮಕ್ಕಳಿಗೆ ಸಂಸ್ಕಾರ ಹೇಳ್ಕೊಡೋದು. ಶಾಲೆಯೊಳಗೆ ಹೇಳಿಕತ್ತಾರೋ ಬಿಟ್ಟಾರೋ ಗೊತ್ತಿಲ್ಲ. ನನ್ನ ನನ್ನ ಗೃಹಪಾಠದೊಳಗೆ ನನ್ನ ಮಗುಗೆ ಪ್ರತಿಯೊಂದು ಗೊತ್ತಿರಬೇಕು. ಈಗ ನಿಮ್ಮ ಗೃಹಪಾಠದಲ್ಲಿರೋ ಮಗುನೇ ಇಲ್ಲಿ ಬಂದಿರೋದು, ಅಂದರೆ ನಮ್ಮ ಗೃಹಪಾಠದಲ್ಲಿ ಪಾಠ ಮಾಡ್ತಿರೋ ಮಗುವೇ ಇಲ್ಲಿ ನನ್ನ ಜೊತೆ ನನ್ನ ಮನೆಯಲ್ಲಿ ಶಿಕ್ಷಣಕ್ಕಾಗಿ ಬಂದಿರೋದು. ಅದರದ್ದು ಮುಖದ ಮೇಲೆ ನಾ ಸ್ತುತಿ ಮಾಡೋದಲ್ಲ, ಅಥವಾ ಅದು ಯಾವ ಗೃಹಪಾಠದೊಳಗದ ಅನ್ನೋದು ಮುಖ್ಯ. ನಾನು ಅದಲ್ಲ ಹೇಳ್ತಾ ಇರೋದು, ಹೈಲೈಟ್ ಮಾಡೋದು. ಅಲ್ಲಿ ನಿಮ್ಮ ಗೃಹಪಾಠದಲ್ಲಿ ಮಕ್ಕಳು ಹೆಂಗೆ ತಯಾರಾಗ್ತಾರೆ ಅನ್ಲಿಕ್ಕೆ ಅದು ಒಂದು ಉದಾಹರಣೆ. ಅವು 2 ಮಕ್ಕಳು ಕೆಳಗೆ ಅವ್ರಿಗೇನು ಕರೆದ್ರು, ಬರ್ರಿ ಹೋಗ್ರಿ, ಇದು ಅಲ್ಲಿಂದ ಬಂದಿದ್ದ ಪ್ರಾಡಕ್ಟ್. ನನ್ನ ಮನೆಗೆ ಈಗ 2 ತಿಂಗಳಾದ ಬಂದು, ಇನ್ನು ನನ್ನ ಮನೆ ಸಂಸ್ಕಾರ ಏನದ ಅದು ಕಲಿತದೆ, ಹೌದಲ್ಲ. ಊಟಕ್ಕೆ ಕೂತಾಗ 2 ಕೈಲೇ ರೊಟ್ಟಿ ಹಿಂಗೆ ಕಟ್ ಮಾಡ್ತಾರೆ, ಚಪಾತಿ ಹಿಂಗರಿದ್ ನಾ ಹೇಳಿದೆ. 2 ಕೈ ಬಳಸಂಗಿಲ್ಲ, ಒಂದೇ ಕೈಯಿಂದ ಊಟ ಮಾಡಬೇಕು, ಒಂದು ಕೈ ನೀರು ಕುಡಿಯೋ ಗ್ಲಾಸಿಗೆ ಅಷ್ಟೇ ಹಿಡಿಯೋದು. ಇವೆಲ್ಲ ಹೇಳ್ಕೊಟ್ಟಾಗ ಮಗು ಬದಲಾವಣೆ ನನ್ನ ಮನೆಯೊಳಗೆ ಮುಂದಿನ ಪಾಠ ಆಗ್ತದೆ. ಆದರೆ ಇದು ಪ್ರಾಡಕ್ಟ್ ಎಲ್ಲಿಂದ ಬಂದಿದ್ದಂತ ಹೇಳಿದೆ, ಗೃಹಪಾಠದ ಮಗು ಅದು. ಬರ ಇಲ್ಲೇ ಹೆಮ್ಮೆಯಿಂದ ಹೇಳ್ತೀನಿ ನಾನು, ಇದು ನಿಮ್ಮ ಗೃಹಪಾಠದಲ್ಲಿ ಕಲಿತು ತಯಾರಾಗಿ ಬಂದಿರೋಂಥ ಮಗು. ಮೊನ್ನೆ ಕಲ್ಲೆ ಗ್ರಾಮದೊಳಗೆ ಆ ಕ್ಯಾಂಪ್ ಒಳಗೂ ಇತ್ತು, ಸಿದ್ಧಾರ್ಥ ಮಠದ ಸ್ವಾಮೀಜಿ ಇದ್ರೊಳಗೂ ಇತ್ತು. ಮುಂದೆ ನಾವು ಇದ್ರೊಳಗೆ ತಪೋವನದಾಗ ಯೋಗ ಕ್ಲಾಸ್ ಒಳಗೂ ಇದ್ದಾವ. ಈಗ ಯೋಗಾಪಟು ಆಗ್ಯಾರ ಇಬ್ಬರು, ನಮ್ಮ 10 ಮಂದಿ ಒಳಗೆ ಹುಡುಗರೊಳಗೆ 2 ಯೋಗಾಪಟುಗಳಾಗ್ಯಾರ. ಅವರು ಮೊನ್ನೆ ಒಂದು ಅಶ್ವಿನ್ ಜಿ ತಮಗೂ ಹೇಳಲಿಕ್ಕೆ ಬಯಸ್ತೀನಿ, ತಮ್ಮ ರೋಟ್ರಿ ಸ್ಕೂಲ್ ಒಳಗೆ ಅವ್ರಿಗೆ ಅಡ್ಮಿಷನ್ ಆಗ್ಯದ. ಎಲ್ಲರಿಗೂ ರೋಟ್ರಿ ಸ್ಕೂಲ್ ಒಳಗೆ ಯೋಗ ಡೇ ದಿವಸ ನಮ್ಮ 2 ಮಕ್ಕಳಿಗೆ ಏನು ಅಶ್ವಿನ್ ಜಿ ಅವರು ಯೋಗ ತಯಾರು ಮಾಡ್ಯಾರ, 10 ಎಕ್ಸಸೈಸ್ ಹೇಳಿ. ಆ 10 ಎಕ್ಸಸೈಸ್ ಸ್ಟೇಜ್ ಮೇಲೆ ನಿಂತು 2 ಮಕ್ಕಳು ನಮ್ಮ ರೋಟ್ರಿ ಸ್ಕೂಲಿನ ಮಕ್ಕಳಿಗೆ ಮಾಡೆಲ್ ಆಗಿ ನಿಂತಿದ್ರು. ಇದು ನನಗೆ ಹೆಮ್ಮೆಯಿಂದ ಹೇಳ್ಕೊತೀನಿ. ಇದು ಆಗಬೇಕು, ಇದು ನಾವು ಹಿಂಗೆ ಮಕ್ಕಳನ್ನ ತಯಾರು ಮಾಡಬೇಕು. ಅದೇ ಇವತ್ತು ಅವನು ಅವರಿಗೆ ಏನು ಬರ್ರಿ ಕೂಡ್ರಿ, ನಿಮಗೇನು ಬೇಕಾ, ಇಲ್ಲ ಟಿಫಿನ್ ಅದ, ಇದೆಲ್ಲ ಹೇಳೋ ರೀತಿ ಕೊಡು. ನಿಮ್ಮ ಗೃಹಪಾಠದೊಳಗಿಂದ ಮಕ್ಕಳು ಬಂದಿರೋ ಇಷ್ಟು ನೀವು ಚಂದ ತಯಾರು ಮಾಡ್ಲಿಕ್ಕತ್ತೀರಿ. ಹೊಸಬ್ರಿಗೆ ನೀವು ಹಂಗೆ ತಯಾರು ಮಾಡಬೇಕಾಗ್ಯದ. ಹಿಂಗೆ ಮಕ್ಕಳು ಬಂದ್ರೆ ನಾವು ಕಲಿಸೋರ್ಗೆ ನಮಗೂ ಇನ್ನೂ ಈಸಿ. ನಮ್ಮಲ್ಲಿ ಬಂದರೆ ಇನ್ನೊಂದಿಷ್ಟು ಅವ್ರಿಗೆ ಭಾಳ ಚಂದ ಶಿಕ್ಷಣ ಸಿಗ್ತದೆ. ಮುಂದೆ ಎಲ್ಲೆಲ್ಲೋ ಏನೇನೋ ಆಗ್ತಾರವರು, ಹಿಂದೆಲ್ಲ ನಿಮ್ಮದೇ ನೆನಪಿಡೋದು. ಅವರು ಪ್ರೈಮರಿ ಟೀಚರ್ಗೆ ಎಲ್ಲರೂ ನೆನಪಿಡ್ತಾರೆ, ಗೊತ್ತದ ಇಲ್ಲ? ಯಾರು ಹೈಸ್ಕೂಲು ಕಾಲೇಜ್ದವ್ರಿಗೆ ನೆನಪಿಡೋದು ಕಡಿಮೆ. ಪ್ರೊಫೆಸರ್ಸಿಗೆ ಅವ್ರಿಗೆ ಬೆಟ್ಟದಾಗ ಹಾಯ್ ಹಲೋ ಅಂತೀವಿ, ಮಾತಾಡಿಸ್ತೀವಿ. ಆದರೆ ಪ್ರೈಮರಿ ಸ್ಕೂಲ್ ಟೀಚರ್ಗೆ ನೆನಪಿಡ್ತಾರೆ. ಅದಕ್ಕೆ ದಯವಿಟ್ಟು ಒಂದೇ ಒಂದು ವಿಚಾರ ನಂದು ಏನಂದ್ರೆ, ಗೃಹಪಾಠದೊಳಗೆ ಅವರಿಗೆ ಹಾಡಿನ ಮೂಲಕ, ಕಥೆಯ ಮೂಲಕ, ಬರೀ ಪಾಠ ಪುಸ್ತಕ ತಗೊಂಡು ಓದಿ ಹೇಳೋದಲ್ಲ. ಆಮೇಲೆ ಪ್ರತಿಯೊಂದ್ರದ್ದು ಅರ್ಥ ಹೇಳ್ಕೊತ ಪಾಠ ಹೇಳಿದಾಗ ಇಡೀ ಪಾಠ ಅವರಿಗೆ ಬಹಟ್ ಆಗ್ತದೆ. ಯಾವ ಆ್ಯಂಗಲ್ ಒಳಗೆ ಕೇಳಿದ್ರು ಅವ್ರು ಅವಾಗ ಉತ್ತರ ಹೇಳ್ತಾರೆ. ಅದಕ್ಕೆ ಆ ಪಾಠನ ನಾವು ಹೇಳುವ ಶೈಲಿ, ಮಾತಾಡುವ ರೀತಿ, ನಮ್ಮ ಹಾವಭಾವ ಅದೆಲ್ಲನೂ ಹೇಳಿದಾಗ ಆ ಮಕ್ಕಳಿಗೆ ಟೀಚರ್ ಹಿಂಗೆ ಹೇಳ್ತಿದ್ರು ಅಂದರೆ ಆ ಶಬ್ದ ಅವ್ರು ಹಂಗೆ ಮಾಡಿ ಹೇಳಿದ್ರಲ್ಲ, ಹಾಂ ಅದೈದು ಅವ್ರ ತಲೆಯಾಗಿ ಉಳಿದು ಹೋಗ್ತದೆ. ಅದಕ್ಕೆ ಬಹಳಷ್ಟು ಚಟುವಟಿಕೆ ಅಂದರೆ ಬಹಳಷ್ಟು ಚಟುವಟಿಕೆಗಳನ್ನು ಬಳಸ್ಕೊಂಡು ಆಟದ ಮೂಲಕ ಪಾಠ ಮಾಡೋದು ಭಾಳದ, ಹಾಡಿನ ಮೂಲಕ ಪಾಠ ಮಾಡೋದು ಭಾಳದ, ಅಭಿನಯದ ಮೂಲಕ ಪಾಠ ಮಾಡೋದು ಭಾಳದ. ಒಂದು ಪಾಠ ಅದ ಶಬರಿ ಅಂತ, ಅದರೊಳಗೆಲ್ಲ ಶಬರಿ ಬರ್ತಾಳೆ, ರಾಮ್ ಬರ್ತಾನೆ, ಲಕ್ಷ್ಮಣ ಬರ್ತಾನೆ, ನಡು ಗರುಡ ಬರ್ತದೆ. ನೋಡಿರಿ, ನೀವು ಕ್ಲಾಸ್ ಒಳಗೆ ನಿಮ್ಮ 30 ಮಕ್ಕಳೊಳಗೆ ಒಬ್ಬರಿಗೆ ಶಬರಿ ಮಾಡಿರಿ, ಒಬ್ಬರಿಗೆ ಲಕ್ಷ್ಮಣ ಮಾಡಿರಿ. ವೇಷಭೂಷ ಬೇಡ, ಕ್ಲಾಸ್ ಒಳಗೆ ಶಬರಿ ಮಾತನೇ ಹೇಳ, ಲಕ್ಷ್ಮಣನ ಮಾತನೇ ಹೇಳ, ರಾಮನ ಮಾತನೇ ಹೇಳ. ನೋಡಿರಿ, ಇವ್ರು ಮಾಡುವಾಗ 6 ಮಕ್ಕಳು ಇಲ್ಲಿದ್ರೆ ಮಿಕ್ಕಿದ 24 ಹುಡುಗರು ನಿಮ್ಮ ಪಾಠ ಕೇಳ್ತಿರ್ತಾವೆ. ಅವ್ರು ಮಾಡೋದು ನೋಡಿ ಈ ಮಗು ಏನಂತದ, ಅಲ್ಲಿ ಅವ ತಪ್ಪಿದಾರಿ, ಲಕ್ಷ್ಮಣನ ಮಾತು ಹಿಂಗೈತ್ರಿ ಅದು ಪುಸ್ತಕದಾಗ. ಅಂದ್ರೆ ಇಡೀ ಆ ಪಾಠ ಕೂತು 24 ಮಕ್ಕಳು ಕಲಿತಾವೆ. ಇವಂತೂ ಬ್ಯಾಟ ಆಗಿಬಿಟ್ಟಿರ್ತದೆ, ಇವರು ಪರ್ಫೆಕ್ಟ್ ಆಗಿಬಿಡ್ತಾರೆ. ನೀವು ಆ ಶಬರಿ ಪಾಠದೊಳಗೆ ಯಾವುದರ ಪ್ರಶ್ನೆ ಕೇಳ್ರಿ, ಎಲ್ಲ ಹುಡುಗರು ಉತ್ತರ ಕೊಡ್ಲಿಕ್ಕೆ ತಯಾರು. ಇದು ಅಭಿನಯದ ಮೂಲಕ ಪಾಠ, ಹಾಡಿನ ಮೂಲಕ ಪಾಠ, ಕಥೆಯ ಮೂಲಕ ಪಾಠ. ಕೆಲವು ನನ್ನ ಕಥೆಗಳು ಬಂದಾವ.
1ರಿಂದ 4ನೇ ವರ್ಗದ ಮಕ್ಕಳಿಗೆ ಅಂಥೇಳಿ ಫೇಸ್ಬುಕ್ ಒಳಗೆ ಹಾಕ್ರಿ, ಬರ್ತದೆ ನಂದು, ಅಥವಾ ನಿಮ್ಮ ಯೂಟ್ಯೂಬ್ ಒಳಗೂ ಬರ್ತವೆ. ಆ ಕಥೆ ಕೇಳಿಸಿದ್ರು ಎಷ್ಟೋ ನಾ ಹೇಳೋ ಶೈಲಿ, ನಾ ಹೇಳೋ ರೀತಿ, ಅದರೊಳಗೊಂದು ನೀತಿ, ಕೊನೆಗೊಂದು ನೀತಿ ಬರ್ತದೆ. ಆ ನೀತಿಯನ್ನು ಮಕ್ಕಳಿಗೆ ಆ ಕಥೆಯ ಮೂಲಕ ನಾನೇನು ಕಲಿತೆ ಅನ್ನೋದು ಹೇಳುವಂಥದ್ದು ಆಗಬೇಕು. ಅದಕ್ಕೆ ಇವತ್ತು ಹೊಸಬ್ರು ಬಂದಿರಿ, ಭಾಳ ಲಕ್ಷ ಕೊಟ್ಟು ಏನು ಹೇಳ್ತಾ ಇದ್ದಾರೆ ಅದನ್ನು ತಿಳ್ಕೊಳ್ರಿ. ಈ ಒಂದು ತರಬೇತಿ ಇವತ್ತಿಗೆ ನಿಮಗೆಲ್ಲನೂ ಬರ್ತದಂತಿಲ್ಲ, ಬಹುಶಃ ಇನ್ನೊಂದು ಕೂಡ ಆಗ್ಬೋದು, ಆದಾಗ ಇನ್ನೂ ಪರ್ಫೆಕ್ಟ್ ಆಗ್ತೀರಿ. ಆದರೆ ಇವತ್ತೇನು ಹೇಳಿರ್ತೀವಿ ಅದನ್ನೆಲ್ಲ ಪರ್ಫೆಕ್ಟ್ ಮಾಡಿಕೊಂಡೇ ಹೋಗಬೇಕು, ಅವಸರ ಇಲ್ಲ. ಭಲೆ ನಾನು ಹುಬ್ಬಳ್ಳಿಗೆ ಸೀರೆ ಖರೀದಿ ಮಾಡ್ಲಿಕ್ಕೆ ಬಂದರೆ 10ಕ್ಕೆ ಹೋದರೂ ನಡೀತಿರ್ತದೆ, ನನ್ನ ಊರಿಗೆ ನನಗೆ ನಡೀತದೆ. ಮದುವೆ ಖರೀದಿಗೆ ಅಂತ ಬಂದಿರ್ತೀವಿ, ಅಲ್ಲೇ ಹೋಟೆಲ್ನಾಗ ಊಟ ಮಾಡಿ ಮನೆಗೆ ಹೋಗ್ತೀವಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿಸಿ ಗಂಗಾವತಿ ಒಳಗೆ ಅಲ್ಲ, ಪ್ರೀತಿ ಸಿಲ್ಕ್ ಒಳಗೆ ನಡೀತದೆ. ಸೇಮ್ ಯಾವುದೋ ಮದುವೆ ಮನೆಗೆ ಖರೀದಿಗೆ ಬಂದಿರಿ ಅಂತ ತಲೆಗಿರಲಿ, ಹೋಗೋ ಅವಸರ ಅಲ್ಲ. ಪರಿಪೂರ್ಣವಾಗಿ ಇವತ್ತಿಲ್ಲೇನೇನು ಯಾರ್ಯಾರು ಬಂದು ಹೇಳ್ಕೊಡ್ತಾರೆ ಅದನ್ನು ಸರಿಯಾಗಿ ತಿಳ್ಕೊಂಡು ನಾವು ಯಾವಾಗ ನಿಮಗೆ ಬಿಟ್ಟು ಕೊಡ್ತೀವಿ ಅಂಥೇಳಿ ನಿಮಗೆ 11 ಗಂಟೆಗೆ ಏನು ಕಳ್ಸಂಗಿಲ್ಲ, ನಿಮ್ಮ ಟೈಮಿಗೆ ಬಿಡ್ತೀವಿ. ಆದರೆ ಆ ಹಾತೊರೆಯೋದು ಬೇಡ, ಆ ಕಡೆ ಗಮನ ಹೋಗೋದು ಬೇಡ. ಇಲ್ಲಿಂದ ಹೊರಗೆ ಬಿದ್ದಾಗ ನಿಮ್ಮ ಮನೆ ಕಡೆ ಗಮನ ಆಗಬೇಕು, ಅಲ್ಲಿ ತನಕ ಇಲ್ಲೇ ಇರಬೇಕು, ಮನಸ್ಸು ದೇಹ ಎಲ್ಲನೂ. ಇಲ್ಲ ದೇಹ ಇಲ್ಲೇ ಇದ್ದು ಬಸ್ ಯಾವುದೈತೆ ಏನೋ, ಹೊಸೂರಿಗೆ ಹಿಡಿಬೇಕೋ ಏನೋ, ಹಳೆ ಬಸ್ ಸ್ಟ್ಯಾಂಡ್ ಹಿಡಿಬೇಕೋ ಏನೋ ಚಿಂತೆ ಮಾಡಬೇಡ. ಬಂದೀವಿ ಅಂದಮೇಲೆ ಹೆಂಗಾರ ಮನೆ ಮುಟ್ತೀವಿ, ಬಂದೀವಿಲ್ಲ ಮುಟ್ತೀವಿ ಮನೆ, ಅಷ್ಟೇ ಇರಬೇಕು. ಇಲ್ಲೇ ಪರಿಪೂರ್ಣವಾಗಿ ಮನಸ್ಸಿಟ್ಕೊಂಡು ಸಾಯಂಕಾಲದವರೆಗೂ ಎಲ್ಲರೂ ಅದನ್ನು ತಿಳ್ಕೊಳ್ರಿ. ಇನ್ನೂ ನಾನು ಮಧ್ಯ ಮತ್ತೆ ಬರ್ತೀನಿ ಬೇರೆ ವಿಷಯದಲ್ಲಿ, ನಿಮಗೆ ಹತ್ತಿರದವಳಾಗಿ ಮಾತಾಡಲಿಕ್ಕೆ ಮಧ್ಯ ಬರ್ತೀನಿ. ಬಂದ ಮೇಲೆ ನಾವು ನಿಮಗೆ ಮೇಲೇನು ನೋಡ್ಲಿಕ್ಕೆ ಕಳಿಸಿದ್ವಿ. ಇಂಥ ಒಂದು ಒಳ್ಳೆ ಸೆಂಟ್ರಲ್ ಮಿನಿಸ್ಟರ್ ಆದಂಥ ಅನಂತಕುಮಾರ್ ಅವ್ರ ಜಾಗದೊಳಗೆ ಇವತ್ತು ಆಯ್ಕೆ ಮಾಡ್ಕೊಂಡು ಇಲ್ಲಿ ತರಬೇತಿ ಇಟ್ಟಾರ. ಎಲ್ಲೋ ಒಂದು ಕಡೆ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡಿದರು. ಅವರ ಧರ್ಮಪತ್ನಿಯೂ ಈಗ ಸಮಾಜಮುಖಿಯಾಗಿ ತೇಜಸ್ವಿನಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಅಂಥ ಜಾಗದೊಳಗೆ ಇವತ್ತು 1ನೇ ತರಬೇತಿ ಹೊಸಬರಿಗೆ, ಹಳಬರಿಗೂ ಕೂಡ ಇವತ್ತು ಈ ಜಾಗದಲ್ಲಿ ತರಬೇತಿ ಸಿಗ್ತದೆ ಅಂದರೆ ಒಳ್ಳೆ ಜಾಗ ಆಯ್ಕೆ ಮಾಡ್ಕೊಂಡಾರ ಅಶ್ವಿನ್ಜಿಯವರು. ಎಲ್ಲೋ ಒಂದು ತುಣುಕು ಅವ್ರದ್ದು ನಮ್ಮೊಳಗೆ ಬರಲಿ, ಆ ಕಷ್ಟಪಡೋದು ಗೊತ್ತಾಗಲಿ. ಸಮಾಜಕ್ಕೆ ನಾ ಏನು ಕೊಡಬೇಕನ್ನೋದು, ನಾವು ಕೊಡ್ತಾ ಇರೋ ಪೇಮೆಂಟು, ನಾವು ಮಾಡ್ತಾ ಇರೋದು ನಿಮಗೆ ಏನೂ ಅಲ್ಲ. ನೀವು ಮಾಡ್ತಾ ಇರೋ ಕೆಲಸ ಭಾಳ ದೊಡ್ಡದದ, ನೀವು ಭಾಳ ನಮಗೆ ಚಂದ ಕೆಲಸ ಮಾಡಿ ತೋರಿಸ್ಲಿಕ್ಕತ್ತೀರಿ. ನಿಮ್ಮನ್ನು ನೋಡಿ ನಾವು ಕಲಿಯೋದು ಭಾಳ ಅದ. ನಾ ಅಶ್ವಿನ್ಜಿ ಅವ್ರಿಗೆ ಹೇಳ್ತೀನಿ, ಹಳ್ಳಿಯೊಳಗೆ ಅವ್ರು ಮಾಡ್ತಾ ಇರೋ ಕೆಲಸ ನೋಡಿದರೆ ನಾವು ಮಾಡ್ತಾ ಇರೋದು ಕೆಲಸ ಯಾವುದೂ ಅಲ್ಲ. ಅದಕ್ಕೆ ನಿಮ್ಮ ಮುಂದೆ ನಾವು ತಲೆ ಬಾಗ್ತೀವಿ, ಆ ಥರ ನಾವು ಅಂದ್ಕೊಂಡಿವಿ. ನೀವು ಹಾಗೆ ಕೆಲಸ ಮಾಡಬೇಕು. ಕಾಂಪಿಟೇಷನ್ ಮೇಲೆ ಗೃಹಪಾಠಗಳು ನಡಿಬೇಕು. ಈ ಗೃಹಪಾಠದಕ್ಕಿಂತಲೂ ಈ ಗೃಹಪಾಠ ಚಂದ ನಡೆದದ ಅಂತ ನಾನು ಯಾವುದು ಹೋಗಿ ನೋಡಲಿ, ಯಾವಾಗ ಹೋಗಲಿ ಅಂತ ನನಗಾಗಬೇಕು. ಅಶ್ವಿನ್ಜಿಯವ್ರಿಗೆ ಫೋನ್ ಮಾಡಬೇಕು, ನಾ ಎಲ್ಲೇ ಹೋಗ್ಬೇಕು ಹೇಳ್ರಿ ಸರ್, ನಾನು ಬರ್ತೀನಿ, ಪ್ರತಿ ಊರಿಗೆ ಬರ್ತೀನಿ. ಇಲ್ಲಿ ಎಷ್ಟು ಜನ ಬಂದಿರಿ? ಇಷ್ಟು 40, ಇವತ್ತು ಕಡಿಮೆ ಬಂದಿರಬೇಕು ಒಂದು 4-5, ಆದ್ರೆ 40 ಲೆಕ್ಕ ಮಾಡ್ಕೊಂಡೀವಿ. ನಾವೇ ವಿಸಿಟ್ ಮಾಡ್ತೀನಿ. ನಾನು ಬಂದಾಗ ನನ್ನ ಕಡೆಯಿಂದ ನಿಮಗೇನು ಬೇಕೋ ನಾನು ನಿಂತು ನಿಮ್ಮ ಜೊತೆ ಮಾಡೋತ್ತನ. ಭಲೇ ನನಗೆ ರಾತ್ರಿ 12 ಹೊಡಿಲ್ಲ ನಮ್ಮ ಊರಿಗೆ ಬರ್ಲಿಕ್ಕೆ, ನಾ ಚಿಂತೆ ಮಾಡೋಂಗಿಲ್ಲ. ನಾ ಹೇಳ್ತೀನಿ ಅಂದ್ರೆ ನಮ್ಮ ಮೊದಲು ಹಂಗೆ ಇರ್ಬೇಕು, ಹೌದಲ್ಲ? ಹಂಗೆ ನಾ ಯಾಕೆ ಹೇಳಿಕತ್ತೀನಿ, ನೀವು ಚಿಂತೆ ಮಾಡಬೇಡ್ರಿ ಅಂತ. ನಿಮ್ಮ ಊರಿಗೆ ಹೋಗೋದು ಮಾಡ್ಕೊಂಡು ಹೋಗ್ರಿ. ಬಹಳ ಇಷ್ಟೊತ್ತಿನವರೆಗೂ ಸಮಾಧಾನದಿಂದ ಕೂತ್ಕೋ. ನನ್ನ ಮಾತುಗಳು ಕೇಳಿದರೆ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ, ಕಷ್ಟ ಅನ್ನಿಸ್ತದೆ, ಇದೆಲ್ಲ ಇಷ್ಟು ಹೇಳಿಕತ್ತೀರಿ ಅಂತ ಹೊಸಬರಿಗೆ ಏನಾರು ಅನಿಸಿದ್ರೆ ದಯವಿಟ್ಟು ಎದ್ದು ನಿಂತು 1-2 ಮಾತು ಕೇಳ್ಬೋದು. ನಾನು ಅದಕ್ಕೆ ಉತ್ತರ ಕೊಡಬಲ್ಲೆ. ಹಳೆಬರಿಗಂತೂ ಹೇಳುವಂಥ ಪ್ರಶ್ನೆ ಇಲ್ಲ. ನಿಮಗೆಲ್ಲ ಅನುಭವಗಳು ಬಂದಾವ. ಸಮಾಜದಾಗ, ನಮ್ಮ ಗ್ರಾಮದಾಗ ಏನು ಕೆಲಸ ಮಾಡ್ಬೇಕಂತ ಅವಾಗಿನ ಸೆಷನ್ದಾಗ ಅವ್ರು ಹೇಳ್ಯಾರ. ಅದು ಮಾಡುವಾಗ ಭಾಳಷ್ಟು ಪ್ರಶ್ನೆಗಳು ಬರ್ತಾವೆ. ನಮ್ಮ ಮಕ್ಕಳ ಕಡೆಯಿಂದ ಅಲ್ಲಿ ಯಾಕೆ ಕಸ ಗುಡಿಸಿದ್ರಿ ಅಂತ ಬರ್ತಾರೆ ಪಾಲಕರು. ಅದನ್ನು ಹೆಂಗೆ ನ್ಯಾಕ್ಫುಲಿ ಅದನ್ನು ಪಟಾಯಿಸ್ಬೇಕು ತಂದೆ ತಾಯಿಗೆ, ಅವ್ರ ಮನಸ್ಸು ಹಂಗೆ ಆಗ್ಲಾರ್ದಂಗೆ ಹೆಂಗೆ ಮಾತಾಡಿ ಅದನ್ನು ಸುಧಾರಣೆ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಆ ನ್ಯಾಕ್ಸ್ಗಳನ್ನು, ಆ ಟ್ರಿಕ್ಸ್ಗಳನ್ನು ತಗೊಂಡು ಅವ್ರನ್ನ ನಮ್ಮವ್ರನ್ನಾಗಿ ಮಾಡಿ, ಆ ತಾಯಿನೂ ಬಂದಿರ್ಬೇಕು ಜಾಡು ಹಿಡ್ಕೊಂಡು ನಮ್ಮ ಜೋಡಿ, ಅಂಥ ಮನಸ್ಸು ಅವ್ರನ್ನ ತಯಾರು ಮಾಡಬೇಕು. ಇದು ಎಲ್ಲ ಕಷ್ಟ ಹೌದು, ಆದರೆ ಕಷ್ಟವನ್ನು ಸರಳೀಕರಣ ಮಾಡ್ಕೊಂಡು ಮಾಡೋದು ಬಹಳ ಸರಳ. ಅದು ನಮ್ಮ ಕಡೆ ಇರ್ತದೆ. ಅದಕ್ಕೆ ಮನಸ್ಸು ಭಾಳ ದೊಡ್ಡದು ಬೇಕು ಅಂತ ಹೇಳಿದ್ನಲ್ಲ, ಎಲ್ಲದಕ್ಕೂ ಮನಸ್ಸು ಭಾಳ ದೊಡ್ಡದು ಬೇಕು. ಪಗಾರಂತೂ ಯಾರು ಕೊಡೋರಿಲ್ಲ ಭಾಳ ಇಲ್ಲೇ, ನೀವಂತೂ ಅಪೇಕ್ಷೆ ಮಾಡಿದವರೆಲ್ಲ ಇದ್ದದ್ರೊಳಗೆ ಕೊಟ್ಟು ಸಮಾಧಾನ ಮಾಡುವಂಥ ಅಶ್ವಿನ್ಜಿಯವರಿದ್ದಾರೆ.
ಆದ್ರೆ ಇದ್ರೊಳಗೆ ಬೆಳವಣಿಗೆ ನಮ್ದಾಗೋದಿಲ್ಲ, ನಿಮ್ದಾಗ್ತದೆ. ನೀವೆಷ್ಟು ಮಕ್ಕಳಿಗೆ ಚಲೋ ತಯಾರು ಮಾಡ್ತೀರೋ ಅಷ್ಟು ನಿಮ್ಮನ್ನು ನಂಬ್ತಾವೆ ಮಕ್ಕಳು. ನಿಮ್ಮನ್ನು ನಾನು ಒಂದು ದಿವಸ ಬಂದು ಹೋಗ್ಬೇಕಷ್ಟೆ, ಆದ್ರೆ ಕಾಯಂ ನೋಡೋದು ಮಕ್ಕಳು ನಿಮ್ಮನ್ನು ನಂಬ್ತಾವೆ. ನಂಬಿದ ಮಕ್ಕಳಿಗೆ ಒಳ್ಳೆಯ ಲೈನಿಗೆ ಹಚ್ಚೋಣ, ಸಂಸ್ಕಾರಯುತ ಮಾಡೋಣ, ಪರಂಪರೆ ಸಂಸ್ಕೃತಿ ಬಗ್ಗೆ ಮಾಹಿತಿ ಕೊಟ್ಕೋತಾ ಪ್ರತಿಯೊಂದು ಹೇಳ್ಕೊಡೋಣ. ಅದಕ್ಕೆ ಒಂದೇ ಒಂದು ಉದಾಹರಣೆ ನಿಮಗೆ ಕೂದಲದ ಬಗ್ಗೆ ಹೇಳಿದೆ. ಅಡುಗೆ ಮನೆಗೆ ಹೋಗಬೇಕಾದ್ರೆ ಯಾವ ರೀತಿ ಮಹಿಳೆ ಎಂಟ್ರಿ ತೊಗೋಬೇಕು, ಆಮೇಲೆ ಟಿ ವಿ ಬಗ್ಗೆ ಮೊಬೈಲ್ ಬಗ್ಗೆ ಭಾಳ ದೊಡ್ಡ ವಿಷಯ.